ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೌಕರ್ಗೌಡ್ರ ಹೆಂಗ್ ನಡೆದೈತಿ? ಚೆನ್ನಾಗಿ ಸ್ಟಡಿ ಮಾಡ್ರಿ, ಟೈಮ್ ಇಲ್ಲ. ಅದಾದ್ಮೇಲೆ ಕರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಅರ್ಥ ಮಾಡ್ಕೊಳ್ರಿ. ಕ್ವಶನ್ಸ್ ಹೆಂಗ ಬಂದ್ರು ಕೂಡ ಒಂದು ಅಥವಾ ಎರಡು ಆಪ್ಷನ್ಸ್ ಗಳನ್ನ ತೆಗೆದು ಹಾಕೋಕ್ ನಾವು ರೂಢಿ ಮಾಡ್ಕೊಳ್ಳೇಬೇಕು. ಅವಾಗ ನಮ್ದು ಎಕ್ಸಾಮ್ ಈಸಿ ಆಗತ್ತೆ, ಇಲ್ಲಾಂದ್ರೆ ಟಫ್ ಆಗತ್ತೆ. ಈಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ಚಂದ ಅಂತ ಕ್ವಶನ್ಸ್ ಗಳು ತಗೊಂಡ್ ಬಂದನಿ. ಚಾಲು ಮಾಡೋಣ್ರಿ. ಎಸ್, ಇಲ್ಲಿ ನೋಡ್ರಿ, ಈ ಕ್ವಶನ್ಸ್ ಒಳಗಡೆ ನಾವು ಕೆಲವೊಂದು ಸ್ಲ್ಯಾಂಗ್ ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಸರ್, ಇವಾಗ ನಾರ್ತ್ ಇಂಡಿಯಾದಾಗ ಎಂತಾವ್ ಭಾಷೆಗಳಿರ್ತಾವ್ರಿ, ನೆಕ್ಸ್ಟ್ ನಮ್ ಸೌತ್ ಇಂಡಿಯಾದಾಗ ಎಂತಾವ್ ಭಾಷೆಗಳಿರ್ತಾವ, ಕನ್ನಡದು ಎಂತಾವ್ ಇರ್ತಾವ, ಅದಾದ್ಮೇಲೆ ನೆಕ್ಸ್ಟ್ ತೆಲುಗುದ್ ಹೆಂಗ ಇರ್ತವೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಶೇಷಾಚಲಂ ಅಂತಂದೈತೆ. ಈಗ ನೋಡ್ರಿ, ಶೇಷಾಚಲಂ ಅಂತಂದ ಹೇಳಿ ಸರ್ ನಂಗೆ ಪಕ್ಕಾ ಗೊತ್ತೈತ್ರಿ, ಇದು ಆಂಧ್ರ ಪ್ರದೇಶದ್ರಿ ಅಂತಂದೇಳಿ. ಅದ ಏನೋ ನನಗೆ ಬೇಡ, ಶೇಷಾಚಲಂ ಅಂತಂದ ಹೇಳಿ ಈ ತರ ಹಿಂಗೊಂದು ವರ್ಡ್ ಬಂತಂದ್ರ ಇದು ಆಂಧ್ರ ಪ್ರದೇಶ ಅಂತ ಗೊತ್ತಾಯ್ತು. B4 ಅಂತಂದ ಹೇಳಿ ಮುಗಿದೋಯ್ತು, ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ಇದು ಸೆಕೆಂಡ್ ಆಪ್ಷನ್ ಏನಂದ್ರೆ ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ, ದಿಬ್ರು ಆಮೇಲೆ ಸೈಕೋವಾ ಅಂತಂದ್ ಹೇಳಿದ್ರ ಥರ್ಡ್ ಆಪ್ಷನ್ ಅಸ್ಸಾಂಗೆ ಸಂಬಂಧಪಟ್ಟಿದ್ದು ದಿಬ್ರು. ಸೊ ಅದು ಪ್ಲೇಸ್ ಹೆಸರು. ಅದಾದ ನಂತರ ನೆಕ್ಸ್ಟ್ ಸಿಮ್ಲಿಪಾಲ್ ಯಾವ್ದಕ್ ಸಂಬಂಧಪಟ್ಟಿದ್ದು? ಸಿಮ್ಲಿಪಾಲ್ ಎಲ್ಲೈತ್ರಿ? C2 ಅಂತಂದ್ ಹೇಳಿ ಸಿಮ್ಲಿಪಾಲ್ ಒಡಿಸ್ಸಾಗೆ ಸಂಬಂಧಪಟ್ಟಿದ್ದು. ಆಮೇಲೆ ಫನ್ನಾ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ ಬರುತ್ತೆ, ಅದು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಈ ಎರಡರಲ್ಲಿ ನಾವು ಯಾವ್ದಾದ್ರು ನೋಡ್ಕೋಬಹುದು. ಸೊ ಈ ತರ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಇವಾಗ ಹೇಳ್ಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಮಧ್ಯಪ್ರದೇಶ ಅಂತಂದ್ ಹೇಳಿ. ಮಧ್ಯಪ್ರದೇಶ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಹೊಂದಿರುವಂತದ್ದು. ಸೊ ನಿಮಗೆ ಯಾವ ಗೊತ್ತಿದಾವೋ ಅವುಗಳನ್ನ ಕಮೆಂಟ್ಸ್ ಗಳನ್ನ ಹಾಕ್ರಿ. ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಗಳನ್ನ ಹೊಂದೈತೆ, ಅದರಲ್ಲಿ ಪನ್ನಾ ನ್ಯಾಷನಲ್ ಪಾರ್ಕ್ ಒಂದು. ಅದಾದ ನಂತರ ಅತಿ ಹೆಚ್ಚು ಟ್ರೈಬ್ಸ್ ಗಳನ್ನ, ಅತಿ ಹೆಚ್ಚು ಬುಡಕಟ್ಟು ಜನಾಂಗದವ್ರನ್ನ ಯಾರು ಹೊಂದೈತೆ? ಮಧ್ಯಪ್ರದೇಶ. ಅದ್ರಲ್ಲಿ ಯಾವ್ದಂತಂದ ಹೇಳಿದ್ರೆ ಬಿಲ್ ಬುಡಕಟ್ಟು ಜನಾಂಗ ಅಂತಂದ ಹೇಳ್ತೀವಿ. ಯಾವ್ದು? ಬಿಲ್ ಬುಡಕಟ್ಟು ಜನಾಂಗ. ಇಷ್ಟು ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ. ನಿಮ್ ಕ್ವಶನ್ ಏನಂತ ಸಿಂಪಲ್, ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗ ಯಾವುದು? ನೀವು ಕಮೆಂಟ್ ಹಾಕ್ರಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ ಹೇಳಿದ್ರೆ ABCDEF ಅನ್ನೋರು 6 ಜನ ಸದಸ್ಯರಿದಾರ. ಕುಟುಂಬದೊಳಗಡೆ ದಂಪತಿಗಳಿದಾರ. ಸೊ ಕುಟುಂಬದಲ್ಲಿ ಒಬ್ಬ ದಂಪತಿಗೆ ಪೋಷಕರು ಮತ್ತು ಮಕ್ಕಳಿದಾರ ಅಂತಂದ ಹೇಳಿ ಇದನ್ನ ಕೊಟ್ಟಿದಾರ. ಆಮೇಲೆ ಕುಟುಂಬದಲ್ಲಿ ಪುರುಷರ ಸದಸ್ಯರು ಯಾರು ಅಂತಂದ ಹೇಳಿ, ಪುರುಷರಿಗೆ ನಾವು ಪ್ಲಸ್ ಅಂತಂದ್ ಹಾಕೊಳ್ಳು, ಮಹಿಳೆಯರಿಗೆ ಏನಂದ್ರೆ ಮೈನಸ್ ಅಂತಂದ್ ಹಾಕೊಳ್ಳೋದು. ಇಲ್ಲಿ ನೋಡ್ರಿ, ಫಸ್ಟ್ ಲೆಟರ್ ಏನ್ ಕೊಡ್ಯಾರ ನೋಡ್ರಿ, AUC ಯ ಮಗನಾಗಿದ್ದಾನ ಅಂತಂದ ಹೇಳಿ. ಈಗ ನಾವು ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ. ನಾವು ಹೈರಾರ್ಕಿ ಹೆಂಗ್ ಹಾಕೋಬೇಕಂತಂದ್ ಹೇಳಿದ್ರೆ, ಇಲ್ಲಿ ನಾನು, ಅದಾದ ನಂತರ ನೆಕ್ಸ್ಟ್ ನನ್ನ ಹೆಂಡತಿ, ಅದಾದ ನಂತರ ನನ್ನ ತಮ್ಮ ತಂಗಿ, ಅದಾದ ನಂತರ ನನ್ನ ಕಸಿನ್ ಏನ್ಸ್ ಇರ್ತಾರಲ್ಲ, ನನ್ನ ಅವ್ರಲ್ಲ ಫ್ರೆಂಡ್ಸ್, ಅವ್ರು ಇವ್ರೆಲ್ಲ ಇಲ್ಲಿ ಬರ್ತಾರ. ಆಮೇಲೆ ನನ್ನ ತಂದೆ ಜಮಾನ್ದವ್ರು ಇರ್ತಾರಲ್ಲ, ತಂದೆ ತಾಯಿ ಅಂಕಲ್ ಆಂಟಿ, ಅವರೆಲ್ಲ ಅವ್ರದ್ದು ಜಮಾನ. ಆಮೇಲೆ ಅವ್ರ ಅಪ್ಪಂದ್ರದ್ದು ಮೇಲ್ಗಡೆ ತಗೊಳ್ಳೋದು. ಆಮೇಲೆ ನಮ್ ಮಕ್ಕಳದಂದ್ರೆ ಕೆಳಗಡೆ ತಗೊಳ್ಳೋದು, ಮೊಮ್ಮಕ್ಕಳದಂದ್ರೆ ಇನ್ನು ಕೆಳಗಡೆ ತಗೊಳ್ಳೋದು. ಈ ತರ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡ್ರಿ ಅಂತ ನಮ್ಗೆ ಆನ್ಸರ್ ಈಸಿ ಆಗತ್ತೆ. ಈಗ ನೋಡೋಣ, AUC ಯ ಮಗನಾಗಿದ್ದಾನೆ ಅಂತಂದೇಳಿ. AUC ಯ ಮಗನಾಗಿದ್ದಾನೆ. ಈಗ ಇಲ್ಲಿ ತಗೊಂತೀನಿ. ಅದಾದ ನಂತರ ನೆಕ್ಸ್ಟ್ ಏನ್ C ಅಂತಂದ ಹೇಳಿದ್ರೆ ಮಗನಾಗಿದ್ದಾನ ಅಂತಂದೇಳಿ. AUC ಯ ಮಗನಾಗಿದ್ದಾನ ಅಂತಂದ ಹೇಳಿದ್ರೆ ಪ್ಲಸ್ ಆಗತ್ತಾ, ಇಲ್ಲಿ ಮಗ ಅಂತಂದ ಹೇಳಿ ಸಿಂಪಲ್ ಆಗಿ ಬರ್ಕೊಡು. ನೆಕ್ಸ್ಟ್ EU A ಯ ಮಗಳಾಗಿದ್ದಾಳ. ನೋಡ್ರಿ, ಇದ್ದವಳು ಏನಂತಂದ ಹೇಳಿದ್ರೆ A ಯ ಮಗಳು ಅಂತಂದ ಹೇಳಿ. ಸೇಮ್ ಇಲ್ಲಿ ಏನಂತಂದ ಹೇಳಿದ್ರೆ ಕೆಳಗಡೆ ಬರ್ತಾಳ. ಏನಂತಂದ ಹೇಳಿದ್ರೆ ಮಗಳು ಅಂತಂದ ಹೇಳಿ. ಇದನ್ನ ಮೈನಸ್ ತಗೊಳ್ಬೇಕು, ಮಗಳು ಅಂತ ಬರ್ಕೊಡ್ರಿ. ಇವ್ರಿಬ್ರು ಒಂದೇ ಸೇಮ್ ಆದ್ರು. ಕರೆಕ್ಟಾ? DUF ನ ಮಗಳಾಗಿದ್ದಾಳ ಇಲ್ಲಿ. ಸೊ ಡಿ ಇದ್ದವಳು ಏನಂತಂದ ಹೇಳಿದ್ರೆ ನಮ್ಗೆ ಕೊಟ್ಟಿಲ್ಲ ಏನಂತಂದ ಹೇಳಿ, ಎಲ್ಲೆಲ್ಲಿ ಏನೇನ್ ಕೊಟ್ಟಿದಾರ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಡಿ ಏನಂತಂದ ಹೇಳಿದ್ರೆ ಎಫ್ ನ ಮಗಳಾಗಿದ್ದಾಳ ಅಂತಂದ ಹೇಳಿ. ಡಿ ಇದ್ದವಳು ಎಫ್ ನ ಮಗಳಾಗಿದ್ದಾಳ ಅಂತಂದ ಹೇಳಿದ್ರೆ ನಾವು ಡಿ ಇಲ್ಲಿ ಬರ್ಕೋಬೇಕಾಗತ್ತೆ. ಎಲ್ಲಾದ್ರೂ ಒಂದ್ ಕಡೆ ಸೈಡ್ ಬರ್ಕೊಡ್ರಿ. ಡಿ ಎಫ್ ನ ಮಗಳಾಗಿದ್ದಾಳ ಅಂತಂದ ಹೇಳಿ. ಸೊ ಇದು ಮೈನಸ್ ಬರುತ್ತಾ, ಮಗಳು ಅಂತಂದ ಹೇಳಿ. ಸಂಬಂಧನ ಕೊಟ್ಟಿಲ್ಲ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಯ ತಾಯಿ ಯಾರು ಅಂತಂದ ಹೇಳಿ. ಹೆಂಗ್ ಕಂಡು ಹಿಡಿಯಾಕ ಬರುತ್ತಾ ಈ ಯ ತಾಯಿ ಯಾರು ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ಇಲ್ಲಿ ನೋಡ್ರಿ ಸರ್, ಈಗೇನಂತ ಹೇಳಿದ್ರೆ ಈ ಯ ತಾಯಿ ಯಾರು ಅಂತ ತಗೊಂಡ್ರೆ ಸರ್, ಇವಳು ನಾವು ತಾಯಿ ಅಂತ ಅನ್ಕೊಳ್ಳೋಣ್ರಿ, ತಾಯಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಎಫ್ ನ ಮಗಳು ಅಂತದಲ್ಲ, ಇವಳು ತಂದೆನಾ ತಾಯಿನ ಅಂತಂದ ಹೇಳಿ ನಮ್ಗೆ ಗೊತ್ತಾಗಂಗಿಲ್ಲ. ಕ್ವಶನ್ ಮೇಲೆ ಅರ್ಥ ಮಾಡ್ಕೊಳ್ಳೋನು ಈ ಯ ತಾಯಿ A ಅಂತಂದ ಹೇಳಿ. ಬಟ್ ಆದ್ರೆ ಇಲ್ಲಿ ಎಫ್ ಅನ್ನ ನಾವು ಡಿಟರ್ಮೈನ್ ಮಾಡಕ್ ಬರಂಗಿಲ್ಲ. ಎಫ್ ತಂದೆ ಏನಾಗ್ತಾನ ತಾಯಿ ಆಗ್ತಾನ ಅಂತಂದ ಹೇಳಿ ಕೊಟ್ಟ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಿರ್ಧರಿಸಲು ಸಾಧ್ಯವಿಲ್ಲ ಅಂತಂದ ಹೇಳಿ. ಇಲ್ಲಿ ಇಂಥದ್ದೆಲ್ಲಾದ್ರೂ ಬಂತು ಅಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಪ್ರಾಪರ್ ಆಗಿ ಥಿಂಕ್ ಮಾಡಿ ಆನ್ಸರ್ ಅನ್ನ ಹಾಕ್ಬೇಕು. ಎಸ್, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಲ್ಲಿದ್ದಲಿನ ಪ್ರಕಾರಗಳು ಬರ್ತಾವ, ಅಂದ್ರ ಅದ್ರದ್ದು ಅದಿರುಗಳು ಬರ್ತಾವ, ಅದ್ರ ಬಗ್ಗೆ ಕ್ವಶನ್ ಐತೆ. ಇಲ್ಲಿ ನಾನು ಇದಕ್ಕ ಆನ್ಸರ್ ಅನ್ನ ಹೇಳಂಗಿಲ್ಲ, ಅಂದ್ರೆ ಟ್ರಿಕ್ ಅನ್ನ ಹೇಳಂಗಿಲ್ಲ, ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನಾನು ಇವಾಗ.
ಇಲ್ಲಿ ಕೆಲವೊಂದ್ ಏನಂತಂದ್ರೆ ಈ ತರ ಬಂದು ಅಂತಂದ ಹೇಳಿದ್ರೆ ಉತ್ತಮ ದರ್ಜೆಯಿಂದ ಕೆಳ ದರ್ಜೆಗೆ ಬರ್ಬೇಕು. ಫಸ್ಟ್ ಉತ್ತಮ ಬರ್ಬೇಕು, ಅದಕ್ಕಿಂತ ಕಮ್ಮಿ, ಅದಕ್ಕಿಂತ ಕ್ವಾಲಿಟಿ ಕಮ್ಮಿ, ಅದಕ್ಕಿಂತ ಕ್ವಾಲಿಟಿ ಕಮ್ಮಿ, ಹಿಂಗ್ ಬರ್ಬೇಕಾ? ಉತ್ತಮ ದರ್ಜೆಯಿಂದ ಕೆಳಗ್ ಬರ್ಬೇಕು. ಸೊ ಅದ್ರಲ್ಲಿ ಉತ್ತಮ ದರ್ಜೆ ಯಾವ್ದಂತಂದ್ ಹೇಳಿದ್ರೆ ಆಂಥ್ರಸೈಟ್, ಆಮೇಲೆ ಬಿಟುಮಿನಸ್, ಎ ಬಿ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಫಸ್ಟ್ ಎ ಬರುತ್ತಾ, ಆಮೇಲೆ ಬಿ ಬರುತ್ತ ಅಂತಂದ್ ಹೇಳಿ. ಆಂಥ್ರಸೈಟ್, ಬಿಟುಮಿನಸ್, ಇದು ನಿಮಗ್ ಇಷ್ಟ ಟ್ರಿಕ್. ಕಲ್ಲಿದ್ದಲ್ ಅದಿರುಗಳು ಬಂದ್ರೆ ಮತ್ತೇನು ಇಲ್ಲ. ನಿಮಗೆ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಆಂಥ್ರಸೈಟ್ ಅಂತಂದ್ ಹೇಳ್ತೀವಿ. ಈ ಆಂಥ್ರಸೈಟ್ ಯಾಕ ಅತ್ಯುನ್ನತ ಅಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ಇದ್ರಲ್ಲಿ 80 to 95% ಏನಂದ್ರೆ ಕಾರ್ಬನ್ ಕಂಡು ಬರುತ್ತ, ಅತಿ ಹೆಚ್ಚು ಕಾರ್ಬನ್ ಕಂಟೆಂಟ್ ಕಂಡು ಬರುತ್ತ. ಸೊ ಅದಕ್ಕೋಸ್ಕರ 80 to 95% ಕಾರ್ಬನ್ ಕಂಡು ಬರೋದ್ರಿಂದ ಇದೇನ್ ಮಾಡತ್ತ, ಅತಿ ಹೆಚ್ಚು ಶಾಖವನ್ನ ನೀಡುತ್ತ. ಅತಿ ಹೆಚ್ಚು ಶಾಖವನ್ನ ನೀಡಿದ್ರ ಕಡಿಮೆ ಹೋಗಿ ಬರ್ತೈತಿ, ಅದರಿಂದ ಯೂಸ್ ಗಳು ಬಹಳ ಆಗ್ತಾವ. ಅದಕ್ಕೋಸ್ಕರ ಬೆಸ್ಟ್ ಕ್ವಾಲಿಟಿ ಅಂತಂದ್ ಹೇಳ್ತೀವಿ ಆಂಥ್ರಸೈಟ್. ನೆಕ್ಸ್ಟ್ ಬರುತ್ತೆ ಬಿಟುಮಿನಸ್. ಇವನ್ ಪರ್ಸೆಂಟೇಜ್ ಕೇಳ್ತಾರ ವಾಕ್ಯದಲ್ಲಿ, ಅದಕ್ಕೆ ಅವ್ನ ಅಷ್ಟ ಬರ್ಕೊಡ್ರಿ. ಬಿಟುಮಿನಸ್ ಏನಂತಂದ್ರೆ ಎರಡನೇ ದರ್ಜೆದ ಅಂತಂದ್ ಹೇಳ್ತೀವಿ. ಇದು 60 to 80% ಮಾತ್ರ. 60 to 80% ಕಾರ್ಬನ್ ಕಂಡು ಬರುತ್ತ. ಯಾವ್ದ್ರಲ್ಲಿ? ಇದು ಬಿಟುಮಿನಸ್ ಒಳಗಡೆ. ಇದನ್ನ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋಕ್ ಯೂಸ್ ಮಾಡ್ತಾರೆ ಕೆಲವೊಂದ್ ಕಡೆಗೆ, ವಿದ್ಯುತ್ ಅನ್ನ. ನೆಕ್ಸ್ಟ್ ಯಾವ್ದು ಬರುತ್ತಂದ್ರೆ ಲಿಗ್ನೈಟ್ ಅಂತಂದ್ ಬರುತ್ತ. ಲಿಗ್ನೈಟ್. ಸೊ ಇದ್ರಲ್ಲಿ 40 to 55% ಕಬ್ಬಿಣ ಬರುತ್ತೆ, ಸಾರಿ ಕಾರ್ಬನ್ ಬರುತ್ತ. ಅದಾದ ನಂತರ ಈ ಲಿಗ್ನೈಟ್ ಗೆ ಇನ್ನೊಂದ್ ಹೆಸರನ್ನ ಕರೀತಾರ. ಇದನ್ನ ನಾವು ಬ್ಲಾಕ್ ಅಂತಂದ್ ಹೇಳ್ತೀವಿ. ಅಂದ್ರೆ ಸಾರಿ, ಕಂದು ಕಲ್ಲಿದ್ದಲು ಅಂತಂದ್ ಹೇಳಿ, ಕಂದು ಕಲ್ಲಿದ್ದಲು. ಸೊ ಅದ್ರ ಕಲರ್ ಏನಂತಂದ್ ಹೇಳಿದ್ರೆ ಕಂದು ಕಲರ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಯಾವ್ದು? ಫೀಟ್. ಲಾಸ್ಟ್ ಯಾವ್ದು ಅಂತಂದ್ ಹೇಳಿದ್ರೆ ಪೀಟ್ ಅಂತಂದ್ ಹೇಳ್ತೀವಿ. ಇದಕ್ಕ ಬಾಳ ಅಂದ್ರ ಬಾಳ ಕಮ್ಮಿ, 40% ಗಿಂತ ಕಮ್ಮಿ ಇರುತ್ತೆ. 40% ಗಿಂತ ಕಮ್ಮಿ ಇರುವಂತಹ ಕಾರ್ಬನ್ ಕಂಟೆಂಟ್ ಇರುವಂತಹ ಕಲ್ಲಿದ್ದಲನ್ನ ನಾವು ಪೀಟ್ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ಕ್ಲಿಯರ್? ಸೊ ಇವುಗಳನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ಎ ಬಿ ಅಂತ ನೆನ್ಪಿಟ್ಕೊಡ್ರಿ. ಆಂಥ್ರಸೈಟ್, ಬಿಟುಮಿನಸ್. ನಮಗೆ ಅವ್ ಹೆಸರುಗಳು ಗೊತ್ತಿಲ್ಲ ಅಂದ್ರೂ ಕೂಡ ಎ ಬಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನಿಮ್ಗೆ ಏನಂತಂದ್ ಹೇಳಿದ್ರೆ, ಸರ್ ನೋಡ್ರಿ, ಇವಾಗ ನಮ್ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಎಲ್ಲಿ ಅಂತಂದ್ ಹೇಳಿದ್ರೆ ಅಲ್ಯೂಮಿನಿಯಂ ಅದಿರು ಸಿಗತ್ರಿ. ಎಲ್ರಿ? ಬೆಳಗಾವದೊಳಗಡೆ ಅಲ್ಯೂಮಿನಿಯಂ ಎಲ್ಲಿ ಸಿಗುತ್ತೆ ಜಾಸ್ತಿ ಸರ? ಬೆಳಗಾವದಾಗ ಸಿಗತ್ರಿ. ಸೊ ಅದ್ರದ್ದು ಒಂದು ಅದಿರು ಯಾವುದು ಅಂತಂದ್ ಹೇಳಿ ನನಗ್ ಕಮೆಂಟ್ ಅನ್ನ ಹಾಕ್ರಿ. ಬಾಳ ಈಸಿ ಐತೆ, ನೋಡಿದ ತಕ್ಷಣ ಗೊತ್ತಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂಸದೀಯ ರೂಪದ ಸರ್ಕಾರ ಅಂತಂದೈತಿ. ಹೊಂದಿಸಿ ಬರೆಯರು ಒಳಗಡೆ ಸಂಸದೀಯ ರೂಪದ ಸರ್ಕಾರ, ಅಧಿಕಾರಿಗಳ ಪ್ರತ್ಯೇಕತೆ, ರಾಜ್ಯ ನೀತಿಯ DPSPಗಳು, ಆಮೇಲೆ ತುರ್ತು ಪರಿಸ್ಥಿತಿಗಳು ಅಂತಂದೈತೆ. ಸರ್ ಇದ್ರಲ್ಲಿ ಯಾವ್ದು ಏನ್ ಕರೆಕ್ಟ್ ಆಗತ್ತ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ, ನಾವು ಆಪ್ಷನ್ಸ್ ಗಳನ್ನು ಕೂಡ ಚೆಕ್ ಮಾಡೋಣ. ಸರ್ ತುರ್ತು ಪರಿಸ್ಥಿತಿಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಕಾಮನ್ ಏನ್ ಕೊಟ್ಟಿದಾನ ನೋಡ್ರಿ. ಕಾಮನ್ ಏನ್ ಕೊಟ್ಟಿದಾನ ಸರ್? ಇಲ್ಲಿ 2 ಕೊಟ್ಟಿದಾನ. ಉಳಿದದ್ದೆಲ್ಲ ಏನಂತಂದ್ ಹೇಳಿದ್ರೆ ಬೇರೆ ಕೊಟ್ಟಿದಾನ. ಚೆಕ್ ಮಾಡ್ರಿ. D=2 ಆಗತ್ತ ತುರ್ತು ಪರಿಸ್ಥಿತಿಗಳು. ಎಸ್ ಸರ್, ಜರ್ಮನಿಯಿಂದ ತುರ್ತು ಪರಿಸ್ಥಿತಿಗಳನ್ನ ಏನ್ ಮಾಡಿದ ಅಂದ್ರೆ ಜರ್ಮನಿಯಿಂದ ತಗೊಂಡಿದಾನ. ಸೊ ಅದಕ್ಕೋಸ್ಕರ ಇವೆರಡು ರಾಂಗ್ ಆಗ್ತಾವ. ಇಲ್ಲಿ ನೋಡ್ರಿ, ಇವೆರಡು ರಾಂಗ್ ಆಗ್ತಾವ. ಇನ್ನೇನ್ ಉಳಿತು ಸರ್? ಇಲ್ಲಿ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ನಮ್ಗ್ ಒಂದ್ ಗೊತ್ತಾದ್ರೆ ಸಾಕ. C1 ಆಗತ್ ನೋಡ್ರಿ. C1 ಐತ್ರಿ ಸರ್. C1 ಅಂತಂದ್ ಹೇಳಿದ್ರೆ DPSP ಗಳನ್ನ ಯಾವ ದೇಶದಿಂದ ಎರವಲು ಮಾಡ್ಕೋತಾರ ಅಂದ್ರ ಐರ್ಲೆಂಡ್ ದೇಶದಿಂದ ಎರವಲು ಮಾಡ್ಕೊಂತಾರ. ಇನ್ನೇನ್ ಉಳಿತು ಸರ್? ನಾವು ಚೆಕ್ ಮಾಡ್ಕೋಬೇಕ್ರಿ. ಸಂಸದೀಯ ಸರ್ಕಾರ ಮತ್ತು ಅಧಿಕಾರಿಗಳ ಪ್ರತ್ಯೇಕತೆ ಒಳಗಡೆ ಯಾವ್ದು ಬರುತ್ತೆ ಅಂತಂದೇಳಿ ನಿಮಗ್ ನಾನು ಹೇಳಿದೀನಿ. ನನ್ ಕ್ಲಾಸ್ ಯಾರಾದ್ರೂ ಕೇಳಿದ್ರೆ ಸಂಸದೀಯ ಸರ್ಕಾರ ಅಂದ್ರೆ ಏನು, ಹೆಂಗಿರುತ್ತ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಅದನ್ನ ನಾವು UK ಇಂದ ತಗೊಂತೀವಿ. ಎಲ್ಲಿಂದ ಅಂತಂದ್ ಹೇಳಿದ್ರೆ UK ಇಂದ. A3 ಆಗತ್ತ. ಯಾವ್ದಂತಂದ್ ಹೇಳಿದ್ರೆ ಇಲ್ಲಿ ನೀವು ಇನ್ನೊಂದು ಗಮನಿಸಬಹುದು ಸರ್, ಇಲ್ಲಿ ಕಾಮನ್ ಐತ್ರಿ. ಕಾಮನ್ ಐತ್ ಅಂತಂದ್ ಹೇಳಿದ್ರೆ ನಾವು 3 ಅನ್ನ ತಗೊಂತೀವಿ. ಸೊ ನಮಗೆ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತ? D2. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತ ಸರ್, ಇಲ್ಲಿ ಕ್ರಾಸ್ ಮಾರ್ಕ್ ಐತ್ ನೋಡ್ರಿ. ಇದಕ್ಕ ಮತ್ತೆ ಇದಕ್ಕ ಕ್ರಾಸ್ ಮಾರ್ಕ್ ಐತ್. ನಾವು ಅದನ್ನು ಚೂಸ್ ಮಾಡ್ಕೋಬಹುದು, ನಾವು ಥಿಂಕ್ ಮಾಡ್ಕೊಂತ ಹೋದಂಗ. ಈಗ ಏನಂತಂದ್ ಹೇಳಿದ್ರೆ ಸರ್, ಈಗ ಪಾರ್ಲಿಮೆಂಟ್, ಸಿಂಪಲ್ ಟರ್ಮ್ಸ್ಗಳು. ಪಾರ್ಲಿಮೆಂಟ್ ಅಂದ್ರ ಸಂಸತ್ ಅಂದ್ರೆ ಏನ್ರಿ ಸರ್? ಅದ್ರಲ್ಲಿ 3 ಭಾಗಗಳು ಬರ್ತಾವ. ಹಿಂಗ ಬರ್ದಿಟ್ಕೊಡ್ರಿ ಸರ್. ಲೋಕಸಭೆ ಬರುತ್ತ್ರಿ, ಆಮೇಲೆ ರಾಜ್ಯಸಭೆ ಬರುತ್ತ್ರಿ, ಅದಾದ ನಂತರ ಪ್ರೆಸಿಡೆಂಟ್. ಈ 3 ಜನರನ್ನ ಸೇರಿಸಿ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ ಅಂತ ಕರಿತೀವಿ. ಸರ್ ಇದ್ರ ಒಳಗಡೆ ರೀ ಟೋಟಲ್ ಆಗಿ ಎಷ್ಟ್ ಜನ ಅದಾರ್ರಿ? ಇವಾಗ 543 ಜನ ಅದಾರ್ರಿ. ಹೈಯೆಸ್ಟ್ ಎಷ್ಟ್ ಇರ್ಬೇಕ್ರಿ ಸರ್? 552 ಜನ ಹೈಯೆಸ್ಟ್ ಇರ್ಬೇಕು. ಇರೋರ್ ಎಷ್ಟ? 543 ಜನ. ಇಲ್ಲಿ ಏನ್ ಮಾಡಿದಾರ ಅಂದ್ರೆ 2 ಜನ ಆಂಗ್ಲೋ ಇಂಡಿಯನ್ಸ್ ಇರ್ತಾರ್ರಿ, ಅವ್ರನ್ನ ತೆಗೆದು ಹಾಕಿದಾರ್ರಿ. ಕ್ಲಿಯರ್ ಪಾಯಿಂಟ್ ಮುಗಿತಲ್ಲಿ. ಸರ್ ಇಲ್ಲಿಂದ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ನ ಆಯ್ಕೆ ಮಾಡ್ತಾರ್ರಿ, ಕ್ಯಾಬಿನೆಟ್ ಅನ್ನ ಆಯ್ಕೆ ಮಾಡ್ಕೊಂತಾರ. ಅದಾದ ನಂತರ ಸರ್ ಇಲ್ಲಿ ರಾಜ್ಯಸಭೆ ಐತಲ್ರಿ, ಟೋಟಲ್ ಆಗಿ 250 ಜನ ಇರ್ತಾರ್ರಿ. ಈ 250 ಜನರಲ್ಲಿ 238 ಜನ ಸರ್
ಎಲ್ಲಿಂದ ಬರ್ತಾರ್ರಿ ಸರ್? ಕೇಂದ್ರಾಡಳಿತ ಪ್ರದೇಶಗಳಿಂದ, ರಾಜ್ಯಗಳಿಂದ ಆರಿಸಿ ಬರ್ತಾರ್ರಿ ಇಲೆಕ್ಷನ್ ಮುಖಾಂತರ. ಇನ್ನು 12 ಜನ ಇರ್ತಾರಲ್ಲ, ಇವ್ರನ್ನ ಯಾರು ನೇಮಕ ಮಾಡ್ತಾರ ಸರ್? ರಾಷ್ಟ್ರಪತಿಯವರು ಆರ್ಟಿಕಲ್ 80 ಪ್ರಕಾರ ಇವ್ರನ್ನ ನಾಮಕರಣ ಮಾಡ್ತಾರ 12 ಜನರನ್ನ. ಆಮೇಲೆ ಈ ಪ್ರೆಸಿಡೆಂಟ್ ಯಾರ್ರಿ ಸರ್? ಈ ಪ್ರೆಸಿಡೆಂಟ್ ಯಾರನ್ನಾದ್ರೂ ಇದ್ರೊಳಗಿರೋ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡ್ಕೋಬಹುದು, ಇಲ್ಲ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಂಡ್ರಿ ಸರ್. ಯಾರ್ಯಾರ್ರಿ? ಲೋಕಸಭೆ ರೀ ಸರ್, ವಿಧಾನಸಭೆ ರೀ, ಅದಾದ ನಂತರ ರಾಜ್ಯಸಭೆ ರೀ. ರಾಜ್ಯಸಭೆಯಲ್ಲಿ 238 ಜನ ಅಷ್ಟೇ, ಇವ್ರು ಬರಂಗಿಲ್ಲ. ನಾಮಕರಣ ಮಾಡಿದವ್ರು ಬರಂಗಿಲ್ಲ. ಓನ್ಲಿ 238 ಜನ ಅಷ್ಟೇ ರಾಜ್ಯಸಭೆಯಲ್ಲಿ ಅವ್ರಿ. ಅದಾದ ನಂತರ ಸರ್ ನೆಕ್ಸ್ಟ್ ಡೆಲ್ಲಿ ಮತ್ತು ಪುದುಚೇರಿಯಲ್ಲಿ ಏನ್ ಬರ್ತಲ್ರಿ, ಆ ವಿಧಾನಸಭೆಯ ಎಲ್ಲಾ ಸದಸ್ಯರು ಏನ್ ಮಾಡ್ತಾರ್ರಿ? ವೋಟ್ ಹಾಕ್ಬಿಟ್ಟು ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡ್ಕೊಂತಾರ್ರಿ. ಒಂದ್ ಕಾನ್ಸೆಪ್ಟ್ ಸಿಂಪಲ್ ಮುಗೀತು. ಈಗ ನಿಮಗ್ ಕ್ವಶನ್ ಏನಂತಂದ್ ಹೇಳಿದ್ರ, ನನಗ ಆರ್ಟಿಕಲ್ಸ್ ಗಳನ್ನ ಹೇಳ್ಬೇಕು ಸರ್. ಎಮರ್ಜೆನ್ಸಿ ಆರ್ಟಿಕಲ್ಸ್ ಗಳು ಬರ್ತಾವಲ್ರಿ ಸರ್. ನ್ಯಾಷನಲ್ ಎಮರ್ಜೆನ್ಸಿ ರೀ, ಆಮೇಲೆ ಸ್ಟೇಟ್ ಎಮರ್ಜೆನ್ಸಿ ರೀ, ಆಮೇಲೆ ಫೈನಾನ್ಸಿಯಲ್ ಎಮರ್ಜೆನ್ಸಿ ಏನಂದ್ರ ನಾ ಹೇಳ್ತೇನೆ ಆರ್ಟಿಕಲ್ 360 ಪ್ರಕಾರ ಫೈನಾನ್ಸಿಯಲ್ ಎಮರ್ಜೆನ್ಸಿ ಬರತ್ರಿ. ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಸ್ಟೇಟ್ ಎಮರ್ಜೆನ್ಸಿಗಳು ಹೆಂಗ್ ಬರ್ತಾವ ಅನ್ನೋದನ್ನ ನೀವು ನನಗ್ ಕಮೆಂಟ್ ಹಾಕ್ರಿ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಪೌರತ್ವದ ಬಗ್ಗೆ ಬಂದೈತ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಪೌರತ್ವದ ಬಗ್ಗೆ ಬಂದೈತ. ನಾನ್ ನಿಮ್ಗೆ ಹೇಳಿದೇನೆ ಯಾವಾಗ್ಲೂ ಒಂದ್ ಏನ್ ಹೇಳ್ತಾನೆ ಅಂತಂದ್ ಹೇಳಿದ್ರೆ, ಒಂದು ಸಿಂಪಲ್ ಆಗಿರೋ ಟ್ರಿಕ್. ಇವಾಗ ನೋಡ್ರಿ, ರಾಷ್ಟ್ರಪತಿ ಬಂದ ಅಂತಂದ್ ಹೇಳಿದ್ರೆ ಇವ್ ಏನ್ ಮಾಡ್ತಾರಿ? ನೇಮಕ ಮಾಡ್ತಾರಿ. ರಾಷ್ಟ್ರಪತಿ ಬಂದ ಅಂತಂದ್ ಹೇಳಿದ್ರೆ ಎಲ್ರನ್ನು ನೇಮಕ ಮಾಡೋ ಕೆಲ್ಸ ಯಾರದ್ರಿ? ರಾಷ್ಟ್ರಪತಿದ. ಅದ್ ಎಂತ ಬೇಕಂತ ಅವ್ ಕ್ವಶನ್ ಕೇಳಿ ಸರ್. ಈಗ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಸಂಬಂಧಪಟ್ಟಿರೋ ಥಿಂಗ್ಸ್ ಗಳು ಬಂದು ಅಂದ್ರೆ ಎಲ್ರ ನೇಮಕ ಯಾರು ಮಾಡ್ತಾರೆ? ರಾಷ್ಟ್ರಪತಿ ರೀ. ಅದೇ ಇವಾಗ ಸರ್ ಜಿಲ್ಲೆಗಳಿಗೆ ಬಂದ್ರೆ ನೆನ್ಪಿಟ್ಕೊಡ್ರು, ಕೇಂದ್ರ ಮತ್ತು ರಾಜ್ಯಗಳಿಗೆ ಬಂದ್ರೆ ರಾಷ್ಟ್ರಪತಿ. ಸರ್ ಜಿಲ್ಲೆ ತಾಲೂಕ್ ಲೆವೆಲ್ ಏನಾದ್ರು ಬಂದು ಅಂತಂದ್ ಹೇಳಿದ್ರೆ ಗವರ್ನರ್ ರೀ. ಇಷ್ಟ ಗವರ್ನರ್ ಜಿಲ್ಲೆ ಮತ್ತ ಅಲ್ಲಿ ಇಂತಲ್ಲಿ ಅಷ್ಟ. ಈಗ ಇನ್ನೊಂದೈತ್ರಿ ಸರ್, ಏನಾದ್ರೂ ತಿದ್ದುಪಡಿ ಮಾಡ್ಬೇಕ್ರಿ, ಅಥವಾ ಏನಾದ್ರೂ ತೆಗೆದು ಹಾಕ್ಬೇಕ್ರಿ, ಅಥವಾ ಏನಾದ್ರೂ ಸೇರಿಸ್ಬೇಕ್ರಿ, ಅಥವಾ ಏನಾದ್ರೂ ಕಾಯ್ದೆಯನ್ನ ತರ್ಬೇಕ್ರಿ, ಏನಾದ್ರೂ ರೂಲ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ಬೇಕ್ರಿ. ಇಂಥದೆಲ್ಲಾ ಕೆಲ್ಸ ಯಾವ್ದ್ ಮಾಡತ್ತಂದ್ರ ಸಂಸತ್ ಕೆಲ್ಸ ಮಾಡತ್ತ. ಯಾವ ಸಂಸತ್ ಕೆಲ್ಸ ಮಾಡತ್ತ? ಕೇಂದ್ರದಲ್ಲಿರೋ ಸಂಸತ್ ಕೆಲ್ಸ ಮಾಡತ್ತ. ಇದನ್ನ ಇಷ್ಟ ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೊಂಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಎಂತಿಂಗ್ ಬೇಕಾ ಕ್ವಶನ್ ಗಳು ಬಂದ್ರು ಕೂಡ ನಾವು ಕಣ್ಮುಚ್ಚಿ ಅದನ್ನ ಆನ್ಸರ್ ಹಾಕೋದು, ಯಾಕಂದ್ರೆ ಅದ ಆನ್ಸರ್ ಇರುತ್ತೆ. ಈಗ ನೋಡ್ರಿ, ಪೌರತ್ವದ ಸಂಬಂಧ ಬಂದೈತೆ ಅಂತಂದ್ ಹೇಳಿದ್ರೆ, ಇವಾಗ ಇಲ್ಲಿ ನೋಡ್ರಿ ಇವೆಲ್ಲವೂ ಸರಿಯಾಗಿದಾವ ಅಂತಂದ್ ಹೇಳ್ಕೊಟ್ಟಿದಾರ. ಇವಾಗ ನಾವು ಒಂದೊಂದೇ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಸಂಸತ್ತು ಅಂತಂದ್ ಕೊಡ್ಸಾರ. ನಾವ್ ಇವಾಗ ಹೇಳಿದಲ್ರಿ ಸಂಸತ್ತು ಅಥವಾ ಯಾವುದೇ ರಾಜ್ಯದ ಶಾಸಕಾಂಗ ಅಂತಂದ್ ಹೇಳಿ. ರಾಜ್ಯ ಸರ್ ನಾವು ಹೇಳಿದ್ದು ಓನ್ಲಿ ಕೇಂದ್ರದ ಬಗ್ಗೆ ರೀ. ಇಂಥ ವಿಷಯದೊಳಗಡೆ ಓನ್ಲಿ ಕೇಂದ್ರ ಅಷ್ಟ ಬರುತ್ತ್ರಿ. ರಾಜ್ಯದ ಯಾಕೆ ಬರ್ತೈತ್ರಿ? ಇಲ್ಲಿ ರಾಜ್ಯ ಬರಂಗಿಲ್ಲ. ಪೌರತ್ವದ ಬಗ್ಗೆ ಯಾವ್ದಾದ್ರು ನಿಬಂಧನೆಗಳನ್ನ, ಕಾಯ್ದೆಗಳನ್ನ ಏನ್ ಮಾಡ್ಬೇಕು? ಓನ್ಲಿ ಸಂಸತ್ ಮಾತ್ರ. ಅದ್ರ ಜೊತೆ ಏನಾದ್ರು ಬಂತಂತಂದ್ ಹೇಳಿದ್ರೆ ಅದನ್ನ ತೆಗೆದ್ ಹಾಕ್ಬೇಕು. ಇದನ್ನ ತೆಗೆದ್ ಹಾಕಿದ ಅಂತಂದ್ ಹೇಳಿದ್ರೆ ಕೆಳಗಡೆದು ರಾಂಗ್ ಆಯ್ತು. ಇಲ್ಲಿ ನೋಡ್ರಿ, ಭಾಗ 1 ಅಂತಂದೈತೆ ಸರ್. ಭಾಗ 1 ಪೌರತ್ವದ ಬಗ್ಗೆ ಹೇಳಂಗಿಲ್ರಿ. ಭಾಗ 1 ಭಾರತ ಮತ್ತು ಭಾರತದ ಭೂ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕಂದ್ರ, ಭಾರತ ಭೂ ಪ್ರದೇಶ ಅಂದ್ರೆ ಬೇಸಿಕ್ ಇಂದ ಹೋಗ್ಬೇಕಲ್ಲ. ಭಾರತ ಭೂ ಪ್ರದೇಶಗಳು, ಆಮೇಲೆ ಪೌರತ್ವದ ಬಗ್ಗೆ, ಆಮೇಲೆ ಮೂಲಭೂತ ಹಕ್ಕುಗಳ ಬಗ್ಗೆ, ಆಮೇಲೆ DPSP. ಸಿಂಪಲ್. ಭಾರತ ಮತ್ತು ಅದರ ಪ್ರದೇಶಗಳ ಬಗ್ಗೆ, ಟೆರಿಟರಿ ಬಗ್ಗೆ ಹೇಳುತ್ತೆ. ಸೊ ಅದಕ್ಕೋಸ್ಕರ ಇದು ಬರಂಗಿಲ್ಲ. ಒಂದೇ ನೋಡ್ರಿ, ನಮ್ಮ ಭಾರತ ಸಂವಿಧಾನ ಏನಂತಂದ್ ಹೇಳಿದ್ರೆ ನಮ್ಗ ಏಕ ಪೌರತ್ವವನ್ನು ಮಾತ್ರ ಒದಗಿಸುತ್ತೆ. ನಾವೆಲ್ಲರೂ ಭಾರತೀಯರು. ನಾ ಹೆಂಗಂತಂದ್ ಹೇಳಿದ್ರೆ, ನಿನಗೆ ಸಪರೇಟ್ ಆಗಿ ನೀನೊಬ್ಬ ಕನ್ನಡಿಗ ಅಂತಂದ್ ಹೇಳಿ ನಿನಗೆ ಇದು ಕೊಡಂಗಿಲ್ಲ, ಪೌರತ್ವವನ್ನ ಕೊಡಂಗಿಲ್ಲ. ನೀನು ಮರಾಠಿ ಅಂತಂದ್ ಹೇಳಿ ಕೊಡಂಗಿಲ್ಲ, ನೀನ್ ತೆಲುಗು ಅಂತಂದ್ ಕೊಡಂಗಿಲ್ಲ. ನೀನ್ ಭಾರತೀಯ, ನೀನ್ ಕರ್ನಾಟಕದಾಗದಿ ಕನ್ನಡಿಗ ಅನ್ಕೊಳಕತ್ತೀನಿ ಅಷ್ಟ. ಕನ್ನಡ ಮಾತಾಡತಿ, ಕನ್ನಡತಿ ಅಥವಾ ಕನ್ನಡ ಅನ್ಕೊಳಕತ್ತಿ. ಬಟ್ ಆದ್ರೆ ನಿನಗ ಕನ್ನಡಿಗ ಅನ್ನೋ ಪೌರತ್ವ ಇಲ್ಲ. ನಿನಗ್ ಭಾರತೀಯ ಅನ್ನೋ ಒಂದು ಪೌರತ್ವ ಐತೆ. ಅದಕ್ಕೋಸ್ಕರ ಏಕ ಪೌರತ್ವ. ಬಟ್ ಆದ್ರೆ ಸರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದೊಳಗಡೆ ಹಂಗಿಲ್ರಿ. ನಿನಗೆ ಅಲ್ಲಿ ಏನಂತಂದ್ ಹೇಳಿದ್ರೆ ನಿನಗೆ USA ಪೌರತ್ವ, ಅದ್ರೊಳಗಡೆ ಮತ್ತೆ ರಾಜ್ಯಗಳು ಬರ್ತಾವ, ಬೇರೆ ಬೇರೆ ರಾಜ್ಯಗಳು ಬರ್ತಾವ, ಅದಕ್ಕೆ ಮತ್ತೊಂದು ಪೌರತ್ವ ಅಂತಂದ್ ಹೇಳಿ ಅವ್ರಿಗೆ ದ್ವಿಪೌರತ್ವ ಅಂತಂದ್ ಹೇಳ್ತೀವಿ. ನಮ್ಮಲ್ಲಿ ಅಂತದೆಲ್ಲ ಇಲ್ಲ, ಕನ್ಫ್ಯೂಸ್ ಇಲ್ಲ. ನಾವು ಬಾಳ ಸ್ಟ್ರೇಟ್ ಡೈರೆಕ್ಟ್ ಆಗಿ. ಸೊ ಇದೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್. ಈಗ ನಾನು ಇನ್ನೊಂದು ಪಾಯಿಂಟ್ ಏನು ಹೇಳಿದ್ನಲ್ಲ ನಿಮ್ಗ ಸರ್, ಸಂಸತ್ತು ಪೌರತ್ವದ ಬಗ್ಗೆ ಯಾವ್ದಾದ್ರು ಏನಾದ್ರು ಚೇಂಜ್ ಮಾಡ್ಬೇಕ್ರಿ, ಅಥವಾ ಏನಾದ್ರು ನಿಯಮಗಳನ್ನ ತಗೊಂಡ್ ಬರ್ಬೇಕು ಅಂತಂದ್ ಹೇಳಿದ್ರೆ ಯಾವ ಆರ್ಟಿಕಲ್ ಪ್ರಕಾರ ಅಂದ್ರ ಆರ್ಟಿಕಲ್ 11 ಪ್ರಕಾರ. ಆಮೇಲೆ ಪೌರತ್ವಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ಸ್ ಎಲ್ಲಿಂದ ಎಲ್ಲಿವರೆಗೂ ಬರ್ತಾವ ಅಂದ್ರೆ ಸರ್ 5ರಿಂದ 11ರವರೆಗೂ ಬರ್ತಾವ್ರಿ. 5ರಿಂದ 11ರವರೆಗೂ ಬರ್ತಾವ್ರಿ. ಆಮೇಲೆ ಯಾವ ಭಾಗ ರೀ? ಭಾಗ 2ರಲ್ಲಿ ಬರ್ತೈತ್ರಿ. ಭಾಗ 2ರಲ್ಲಿ ಪೌರತ್ವದ ಬಗ್ಗೆ ಇಷ್ಟ ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ ಸರ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪಲ್ ರೀ.
ರಾಯಭಾರಿಗಳನ್ನ ಅಂತಂದೈತೆ. ರಾಯಭಾರಿಗಳನ್ನ ಯಾರು ನೇಮಕ ಮಾಡ್ತಾರ? ನಾನು ಹೇಳಿದ್ನಲ್ಲ ಆಗ, ಯಾರನ್ನಾದ್ರೂ ನೇಮಕ ಮಾಡೋದಿತ್ತಂದ್ರ ರಾಷ್ಟ್ರಪತಿ ಇದ್ದಂದ್ರ ಕಣ್ಣು ಮುಚ್ಕೊಂಡ್ ಹಾಕ್ಬಿಡ್ಬೇಕು. ರಾಷ್ಟ್ರಪತಿ ರಾಯಭಾರಿಗಳನ್ನ ಅಂತಂದ್ ಹೇಳ್ತೀವಿ. ಸೊ ಯಾರು? ರಾಷ್ಟ್ರಪತಿ. ಎಸ್, ಇಲ್ಲಿ ನೋಡ್ರಿ, ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಈಗ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರಧಾನ ಮಂತ್ರಿಯರನ್ನ ನೇಮಕ ಮಾಡ್ತಾರ. ಕರೆಕ್ಟ್. ಸೊ ಈ ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿಯವರ ಸಲಹೆ ಜೊತೆಗೆ ಏನಂದ್ರೆ ಕ್ಯಾಬಿನೆಟ್ ಮೆಂಬರ್ಸ್ ಗಳನ್ನ ನಿಮ್ ನೇಮಕ ಮಾಡ್ತಾರ. ಅಂದ್ರೆ ಕ್ಯಾಬಿನೆಟ್ ಮಂತ್ರಿಗಳನ್ನ ನೇಮಕ ಮಾಡ್ತಾರ. ನೋಡ್ರಿ, ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿಯನ್ನ ನೇಮಕ ಮಾಡ್ತಾರ. ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿಯ ಸಲಹೆ ಮೇರೆಗೆ ಯಾರನ್ನ ನೇಮಕ ಮಾಡ್ತಾರ? ಕ್ಯಾಬಿನೆಟ್ ಮಂತ್ರಿಗಳನ್ನ ನೇಮಕ ಮಾಡ್ತಾರ. ಈ ಕ್ಯಾಬಿನೆಟ್ ಒಳಗಡೆ ಯಾರು ಬರ್ತಾರ? ಒಬ್ಬ ವಿದೇಶಾಂಗ ಮಂತ್ರಿ ಬರ್ತಾರ, ಇನ್ನೊಬ್ರು ರಕ್ಷಣಾ ಮಂತ್ರಿ, ಇನ್ನೊಬ್ರು ಹಣಕಾಸು ಮಂತ್ರಿ ಅಂತಂದೇಳಿ ಅದೊಂದು ಕ್ಯಾಬಿನೆಟ್. ಅದು ಪಾಯಿಂಟ್ ಕ್ಲಿಯರ್. ಸೊ ನಾನು ಇವಾಗ ಹೇಳ್ರಿ, ಇವಾಗಿಂದ ವಿದೇಶಾಂಗ ಮಂತ್ರಿ ಯಾರಿದ್ದಾರೆ? ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಥವಾ ವಿದೇಶಾಂಗ ಮಂತ್ರಿ ಇವಾಗ ಯಾರಿದಾರ? ಸೊ ನಿಮ್ಗೊಂದ್ ಕ್ವಶನ್ ಐತೆ. ನಿಮ್ಗೊಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ, ನಿಮ್ಮ ಜಿಲ್ಲೆ ಒಳಗಡೆ ನೀವ್ ಯಾವ ಎಲ್ಲೆಲ್ಲಿ ಇದಿರಲ್ಲ, ಇವಾಗ ನಿಮ್ದು ಊರ್ ಐತಲ್ಲ, ನಿಮ್ ಜಿಲ್ಲೆ ಒಳಗಡೆ ಯಾವ್ದಾದ್ರು ಫಾಲ್ಸ್ ಗಳಿದಾವ, ಆ ಫಾಲ್ಸ್ ಹೆಸರು ಹಾಕ್ರಿ. ಸೊ ಯಾವ್ದಾದ್ರು ಫಾಲ್ಸ್ ಇತ್ತು ಅಂತಂದ್ ಹೇಳಿದ್ರೆ ಆ ಫಾಲ್ಸ್ ಏನಂತಂದ್ ಹೇಳಿದ್ರೆ ಹೆಸರನ್ನ ಹಾಕ್ಬೇಕು. ನಿಮ್ದು ಯಾವ್ದು ಜಿಲ್ಲೆ, ಅದಾದ ನಂತರ ಆ ಫಾಲ್ಸ್ ಹೆಸರು. ಯಾಕಂತಂದ್ ಹೇಳಿದ್ರೆ ನಮ್ ಹುಡುಗರೆಲ್ಲ ಕಮೆಂಟ್ಸ್ ಗಳನ್ನ ನೋಡಿದ್ರು ಕೂಡ ನಮಗ್ ನಾಲೆಜ್ ಬರ್ಬೇಕು. ಸೊ ಆ ಕ್ವಶನ್ ಅದು ವಿಡಿಯೋ ಅಂತ ಅಷ್ಟ ಅಲ್ಲ, ಕಮೆಂಟ್ಸ್ ಗಳನ್ನ ನೋಡಿದ್ರು ಕೂಡ ಏನಂತಂದ್ ಹೇಳಿದ್ರೆ ಇದು ಬರ್ಬೇಕು. ನನಗೆ ಏನಂತಂದ್ ಹೇಳಿದ್ರೆ, ಸರ್ ನೀವು ಬೆಂಕಿ ಇದೀರಿ, ಅದಾದ ನಂತರ ಬೆಂಕಿ ಹಾಡವೆಲ್ಲ ತಗೊಂಡ್ ಏನ್ ಮಾಡೋದು? ಬೆಂಕಿ ಹಚ್ಚೋಣ, ಅದನ್ನ ತಗೊಂಡ್ ಅದು ಏನು ಯೂಸ್ ಆಗಂಗಿಲ್ಲ. ಬೆಂಕಿ ಗೊತ್ತಿತ್ತು ನಮಗ್ ಬೆಂಕಿ ಅಂತಂದ್ ಹೇಳಿ. ಅನಂತಲೇ ನೀವು ವಿಡಿಯೋಸ್ ನೋಡಕತ್ತಿರಲ್ಲ. ಸೊ ಕಮೆಂಟ್ಸ್ ಗಳನ್ನ ನೋಡಿದ್ರು ಕೂಡ ಏನಂತಂದ್ ಹೇಳಿದ್ರೆ ನಮಗ್ ನಾಲೆಜ್ ಬರ್ಬೇಕು. ಟೈಮ್ ವೇಸ್ಟ್ ಎದಕ್ ಮಾಡ್ಕೊಳದತ್ರ? ಅವನದ್ರದ್ದು ಇಲ್ಲಿವರೆಗೂ ಮಾಡ್ಕೊಂಡೈತೆ. ಇಲ್ಲಿವರೆಗೂ ಹೆಂಗಂತಂದ್ ಹೇಳಿದ್ರೆ 1 ಹಂತದಿಂದ 7ನೇ ಹಂತ ತನಕ ಸಾಲಿ ಕಲ್ತು ಏನ್ ಅನ್ನೋದು ಗೊತ್ತಾಗಿಲ್ಲ, ಏನು ಅರ್ಥ ಆಗಿಲ್ಲ. ನಾವ್ ಹೆಂಗ್ ಓದ್ಕೊಂಡ್ ಹೋಗ್ತಿದ್ವು, ಹೆಂಗ್ ಬರಿತಿದ್ವು, ಏನು ಗೊತ್ತಾಗ್ತಿರ್ಲಿಲ್ಲ. ಸುಮ್ ಹೋಗ್ತಿದ್ವು, ಬರಿತಿದ್ವು, ಮನ್ಯಾಗ ಬೈತಿದ್ರು, ಸಾಲ್ಯಾಗ ಬಡಿತಿದ್ರು ಸರ. ಸಾಲಿ ಕಲ್ತು 1ರಿಂದ 7 ಅಂತ ಮುಗಿತು. ಅದಾದ ನಂತರ ನೆಕ್ಸ್ಟ್ 8th to 10th ಹೆಂಗಂದ್ರೆ ಹೆಂಗ್ ಪಾಸ್ ಆಗೋದು ಅಂತಂದ್ ಹೇಳ್ಬಿಟ್ಟು ಬರೀ ರಟ್ಟ ಹೊಡಿತಿದ್ವಿ. ಅದನ್ನ ಓದೋದೈತೆ, ಅದನ್ನ ಬಾಯಟ್ ಹೊಡಿಯೋದೈತೆ, ರಟ್ಟ ಹೊಡಿಯೋದು ಅಂತಂದ್ ಹೇಳ್ತೀವಲ್ಲ, ಆತರ. ಅವಾಗೂ ನಮ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಡಿಗ್ರಿಗೆ ಹೋದ ನಂತರ ಏನಂದ್ ಅನಿಸ್ತಂತಂದ್ ಹೇಳಿದ್ರೆ ಅಲ್ಲಿರೋ ಬುಕ್ಸ್ ಗಳನ್ನ ಅದನ್ನೆಲ್ಲ ನೋಡಿದ ತಕ್ಷಣ ಅವನವ್ನು 8th ಮತ್ತು 10th ಸಿಲೆಬಸ್ ಈಸಿ ಇರ್ತಾಳೆ, ಇವಾಗ ಅರ್ಥ ಆಗೈತೆ ಅಂತಂದೇಳಿ. ಅದ್ರ ನಾವ ಲೇಟ್ ಆಗಿ ಸಾಲಿ ಕಲಿಬೇಕಿತ್ತು ಅನ್ಸುತ್ತೆ. ಕರೆಕ್ಟ್ ಆಗಿ ಲೇಟ್ ಆಗಿ ಅಂದ್ರೆ ವಯಸ್ಸಾದಂಗ ನಮ್ಗೆ ಹಂಗ ಅನ್ಸುತ್ತೆ. ಹೆಂಗಂದ್ರೆ 1 ಹಂತದಿಂದ 7 ಹಂತ ಕಲ್ತ ನಂತರ ನಾವು ಹೈಸ್ಕೂಲ್ ಹೋಗ್ತೇವೆ, ಅವಾಗ ಇದು ಈಸಿ ಅನ್ಸುತ್ತೆ. ನಾವು ಡಿಗ್ರಿ ಹೋದ ನಂತರ ಏನ್ ಅನ್ಸುತ್ತ? PUC ಗೆಲ್ಲ ಹೋದ ನಂತರ 8th 10th ಈಸಿ ಅನ್ಸುತ್ತ. ನಾವ್ ಅದ ಡಿಗ್ರಿ ಹೋದ ನಂತರ PUC ಈಸಿ ಅನ್ಸುತ್ತ. ಅದಾದ ನಂತರ ಲೈಫ್ನಾಗ ಬಾಳ ಒಂದ್ ಸ್ವಲ್ಪ ಗಂಭೀರವಾಗಿ ಎಲ್ಲಾ ಎಕ್ಸಾಮ್ಸ್ ಗಳನ್ನ ಓದಿ ಅದಾದ ನಂತರ ಸರಿ ಇವ್ರಿ ಡಿಗ್ರಿ ಸಬ್ಜೆಕ್ಟ್ ನಾ 2-3 ದಿನದಾಗ ಡಿಗ್ರಿ ಸಬ್ಜೆಕ್ಟ್ ಓದ್ತೇನ್ರಿ ಇವಾಗ ಅಂತಂದ್ ಹೇಳಿ ಫೀಲ್ ಅನ್ಸುತ್ತೆ. ಅವಾಗ ಒಂದೊಂದ್ ತಿಂಗಳು 2 ತಿಂಗಳು ಓದ್ತಿದ್ವಿ, ಏನು ಅರ್ಥ ಆಗ್ತಿರ್ಲಿಲ್ಲ. ಇವಾಗ ಹಂಗ ಜೀವನ ಅದ. ಪ್ರತಿಯೊಂದು ಸ್ಟೆಪ್ ಏನಂದ್ರೆ ನಾವು ಕಲಿತಾ ಹೋಗ್ತೀವಿ, ಒಂದೊಂದು ಈಸಿ ಹಾಕೋತ್ ಹೋಗ್ತೀವಿ. ಸಡನ್ ಆಗಿ ಯಾವ್ದು ಈಸಿ ಆಗುದಿಲ್ಲ. ನೆಕ್ಸ್ಟ್ ನಿಮ್ಗೊಂದು ಟಾಪಿಕ್ ನ ಅರ್ಥ ಮಾಡಿಸ್ತೀನಿ. ಏನಂತಂದ್ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ನಮಗ್ ಕ್ವಶನ್ ಬರುತ್ತೆ. ಸೊ ಪಕ್ಕ ಏನಂತಂದ್ 100% ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಕ್ವಶನ್ ಬರುತ್ತೆ. ಸೊ ಇವಾಗ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ, ಅವನು ಕೊಂಡ್ಕೊಂಡ್ ಬರ್ತಾನ, ಅದು ಕೊಂಡ ಬೆಲೆ, ಅಥವಾ ಮಾರ್ತಾನ ಮಾರಿದ ಬೆಲೆ ಅಂತಂದ್ ಹೇಳಿರುತ್ತ. ಸರ್ ಈಗ ನಷ್ಟ ಅಂತಂದ್ ಹೇಳಿ ಬರ್ತೈತಿ ನೋಡ್ರಿ. ನಷ್ಟ ಅಂತಂದ್ ಹೇಳಿ ಬಂತು ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಅದನ್ನ 100 ದಾಗ ಮೈನಸ್ ಮಾಡ್ಬೇಕ್ರಿ. ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಅದನ್ನ 100 ದಾಗ ಮೈನಸ್ ಮಾಡ್ಕೊಂಡ್ ಬರ್ಕೋಬೇಕು. ಇಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾನಲ್ಲ ಆ ವ್ಯಾಲ್ಯೂನ ಬರ್ಕೊಂಡ್ ನಂತರ ಇಂಟು ಮಾಡ್ಬಿಟ್ಟು ಇದನ್ನ ಬರ್ಕೋಬೇಕು. ಸರ್ ನೆಕ್ಸ್ಟ್ ನಾವು ಲಾಭ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕ್ರಿ? ಲಾಭ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ 100 ಒಳಗಡೆ ಅದನ್ನ ಕೂಡಿಸ್ಬಿಟ್ಟು ಟೋಟಲ್ ಆಗಿ ಇಲ್ಲಿ ಬರ್ಕೋಬೇಕು ಅದನ್ನ. ಸೊ ಇದು ಏನಂತಂದ್ ಹೇಳಿದ್ರೆ ಸಿಂಪಲ್ ಆಗಿರೋ ಟ್ರಿಕ್. ಈಗ ನಾ ಹೇಳಿ ಹೆಂಗ್ ಕೊಡ್ದ ನೋಡ್ರಿ, ಇಷ್ಟು ದೊಡ್ಡದು ಕ್ವಶನ್ ಐತೆ. ಒಬ್ಬ ವ್ಯಾಪಾರಿಯು ಸಗಟು ದರ ಅಂತಂದ್ ಹೇಳಿ ಸೊ 150ರಂತೆ ಕೆಲವು ಪದಾರ್ಥಗಳನ್ನ ಖರೀದಿ ಮಾಡ್ತಾನ. ಅವೇನ್ ಮಾಡ್ತಾನ ಅಂತಂದ್ ಹೇಳಿದ್ರೆ 150 ರೂಪಾಯಿ ಖರೀದಿ ಮಾಡ್ತಾನ. 150 ರೂಪಾಯಿ ಖರೀದಿ ಮಾಡ್ದ. ನೆಕ್ಸ್ಟ್ ಅದರ ಮೇಲೆ ಆತ 12% ನಷ್ಟ ಮಾಡಿ ಏನಂತಂದ್ರೆ 12% ನಷ್ಟ ಹೆಚ್ಚುವರಿ ಖರ್ಚು ಮಾಡ್ತಾನ ಅಂತಂದೇಳಿ. ಅವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಹೆಚ್ಚುವರಿ ಖರ್ಚು ಮಾಡ್ತಾನ ಅಂತಂದೇಳಿ. ಏನಿದು ಹೆಚ್ಚುವರಿ ಖರ್ಚು ಮಾಡ್ತಾನ? ಹೆಚ್ಚುವರಿ ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡ್ಕೋಬೇಕಲ್ಲ. ಈಗ 12% ಐತ್ಲ, ಅದ್ ಏನಾಗತ್ತೆ ಅಂದ್ರೆ 112% ಆಗತ್ತೆ. 112% ನ ನಾನು 112 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ ಈ ತರ ಬರ್ಕೊಂತೀನಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್, ಇಲ್ಲಿ ನೆಕ್ಸ್ಟ್ ಏನ್ ಮಾಡಿದೆ ಅಂತಂದ್ ಹೇಳಿದ್ರೆ ತನಗೆ 10% ಲಾಭ ಬರ್ಬೇಕು ಅಂತಂದ್ ಹೇಳಿ ಅನ್ಕೊಂಡಾನ. ಅವ್ನಿಗೆ 10% ಲಾಭ ಬರ್ಬೇಕು ಅಂದ್ರೆ 10% ಲಾಭ ಅಂತಂದ್ ಹೇಳಿದ್ರೆ ಏನ್ ಮಾಡ್ಯಾನ? ಕೂಡ್ಸ್ಬೇಕಂತ ಹೇಳ್ಯಾನಲ್ಲ, ಲಾಭ ಅಂತಂದ್ ಹೇಳಿದ್ರೆ ಕೂಡ್ಸ್ಬೇಕು. ಅದು 100ಕ್ಕೆ 10 ಅಂತಂದ್ರೆ 110 ಆಯ್ತು.
ಸೊ ಈ ತರ ಬರ್ಕೊಂಡ್ವಿ. ಇದು ನೀವು ಕ್ಯಾಲ್ಕುಲೇಷನ್ ಮಾಡ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್. ಅದಾದ ನಂತರ 5 ಮೂರ್ಲೆ 15, 5 ಎರಡ್ಲೆ 10. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಲ್ಲಾ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರ ನಿಮಗೆ 184.80 ಅಂತಂದ್ ಹೇಳಿ ಬರುತ್ತೆ. 184.80 ಅಂತಂದ್ ಹೇಳಿ. ಕ್ಲಿಯರ್? ಸೊ ಇಷ್ಟ ಮಾಡ್ಕೋಬೇಕು. ಇಲ್ಲೆಲ್ಲಾದ್ರೂ ಸರ್ ಇದನ್ನ ನಷ್ಟ ಅಂತಂದಿತ್ತ ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡಕ್ ಅಂತೀರಿ? ಸೊ ಇದನ್ನೇನ್ ಮಾಡ್ತಿದ್ದ 100ದಾಗ 10 ಮೈನಸ್ ಮಾಡ್ಕೊಂಡ್ರೆ 90% ಅಂತಂದ್ ಹೇಳಿ ಬರ್ಕೊಂತಿದ್ರಿ ಇಲ್ಲಿ. ಸೊ ಲಾಭ ಇತ್ತಂದ್ರೆ 100ದಾಗ ಪ್ಲಸ್ ಮಾಡೋದ, ಇಲ್ಲ ಅಂತಂದ್ ಹೇಳಿದ್ರೆ ಮೈನಸ್ ಮಾಡೋದ. ಏನ ಮಾಡ್ಲೋ ನಿನಗೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ವ್ಯಾಲ್ಯೂ ತಗೊಂಡ್ ಇಷ್ಟು ಮಾಡ್ಕೊ, ಆನ್ಸರ್ ಬರಿ ಅಷ್ಟೇ. ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಬೇಡ. ಸೇಮ್ ಅದೇ ತರ ಟ್ರೈ ಮಾಡ್ರಿ. ಸೇಮ್ ಹಂಗ ಕೊಟ್ಟಿದ್ದಾನೆ ಇನ್ನೊಂದು ಕ್ವಶನ್. ಟ್ರೈ ಮಾಡ್ರಿದ್ನ. ಸರ್ ಒಂದು ವಸ್ತುವನ್ನ ಎಕ್ಸ್ ಅನ್ನು ಒಂದು ವಸ್ತುವನ್ನ 800 ಖರೀದಿ ಮಾಡಿದಾನ. 800 ಖರೀದಿ ಮಾಡ್ದ. ನೆಕ್ಸ್ಟ್ 10% ಲಾಭಕ್ಕ ಮಾರ್ದ. 10% ಲಾಭ ಅಂತಂದ್ ಹೇಳಿದ್ರೆ ಎಷ್ಟಾಯ್ತು? 110% ಆಯ್ತು. ಏನಾಯ್ತು? 110% ಹಿಂಗ್ ಬರ್ಕೊಂಡು. ಅದಾದ ನಂತರ ನಂತರ ತಾನು ಎಕ್ಸ್ ಗೆ ಪಾವತಿಸಿದ ಬೆಲೆಗೆ ನೆಕ್ಸ್ಟ್ ಏನ್ ಮಾಡ್ತಾನ? 5% ಲಾಭ ಗಳಿಸುವಂತೆ. ವಾಯು 5% ಮತ್ ಲಾಭ ಗಳಿಸ್ಬೇಕು ಅಂದ್ರೆ ಎಷ್ಟಾಯ್ತು? ಇದು 105% ಆಯ್ತು. ಕರೆಕ್ಟ್? 100 + 5 105. ಹಂಗಲೆ ಜೆಡ್ ಗೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಜೆಡ್ ನು ವೈ ಗೆ ಎಷ್ಟು ಪಾವತಿ ಮಾಡ್ಬೇಕು ಅಂತಂದೇಳಿ. ಏನಿಲ್ಲ, ನಮ್ಗೆ ಏನ್ ಅರ್ಥ ಆಯ್ತು ಇಲ್ಲ ಗೊತ್ತಿಲ್ಲ. ಹಿಂಗ್ ಲಾಭ ನಷ್ಟ ಅಂತ ಹೇಳಿ ಹಿಂಗ್ ಬರ್ಕೊಂಡ್ವಿ ಸರ್. ಈಗ ನೋಡ್ರಿ 800 ಐತೆ, ಅದನ್ನ ನಾನು ಹಿಂಗ್ ಬರ್ಕೊಂತೀನಿ. 110 ಡಿವೈಡೆಡ್ ಬೈ ಏನಂತಂದ್ರೆ 100, 105 ಡಿವೈಡೆಡ್ ಬೈ 100. ಸೊ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ರೆ ನಿಮಗೆ 924 ಬರುತ್ತೆ. ಏನ್ ಬರುತ್ತೆ? 924 ಅಂತಂದ್ ಹೇಳಿ ಬರುತ್ತೆ. ಸಿಂಪಲ್. ಈ ತರ ಮ್ಯಾಥ್ಸ್ ವಿಡಿಯೋಸ್ ಗಳು ತುಂಬಾ ಇದಾವ ನನ್ನ ಹತ್ರ. ಒಂದು 30 to 35 ವಿಡಿಯೋಸ್ ಗಳಿದಾವ ಓಲ್ಡ್ ಚಾನಲ್ ಅಲ್ಲಿ. ಅವುಗಳನ್ನ ಅಪ್ಲೋಡ್ ಮಾಡಂತಂದ್ ಹೇಳಿದ್ರೆ ನಾನು ಇದ್ರಲ್ಲಿ ಒಂದೇ ದಿನದಲ್ಲಿ 30 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬಿಡ್ತೀನಿ, ಒಂದ್ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡ್ಕೊಂಡು. ಬೇಕಂದ್ರೆ ಹೇಳ್ರಿ. ಸೇಮ್ ಇದೇ ತರ ಸಿಂಪಲ್ ಆಗಿದಾವ. ಈಗ ಹೆಂಗ್ ವರ್ಕ್ ಹಾಕಿದೀನಿ ನೋಡ್ರಿ, ಆಲ್ರೆಡಿ ವರ್ಕ್ ಕ್ಯಾಲೆಂಡರ್ 2 ವಿಡಿಯೋಸ್ ಗಳನ್ನ ಹಾಕಿದೀನಿ. ಸೇಮ್ ಅದೇ ತರ ಬೇಕು ಅಂತಂದ್ ಹೇಳಿದ್ರೆ ಇದ್ರಲ್ಲಿ 4 ಟೈಪ್ಸ್ ಬರ್ತಾವ. ಪ್ರಾಫಿಟ್ ಅಂಡ್ ಲಾಸ್ ಒಳಗಡೆ ಒಂದು 4 ರಿಂದ 5 ಟೈಪ್ಸ್ ಗಳು ಬರ್ತಾವ. ಅವುಗಳನ್ನ ಹೆಂಗ್ ಸಾಲ್ವ್ ಮಾಡೋದು ಹಾಕಿದೀನಿ ನಾನು. ಹೇಳ್ರಿ ಬೇಕಂದ್ರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದ್ರದ್ ನನಗೆ ಆನ್ಸರ್ ನೀವು ಹಾಕ್ಬೇಕು. ಎ ಅಂತಂದ್ ಹೇಳಿದ್ರೆ ಕೂಡ್ಸೋದೈತಿ, ಬಿ ಅಂತಂದ್ ಹೇಳಿದ್ರೆ ಕಳಿಯೋದೈತಿ, ಸಿ ಅಂದ್ರ ಭಾಗಾಕಾರ, ಡಿ ಅಂದ್ರ ಗುಣಿಸೋದ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮೊದಲು ಭಾಗಾಕಾರ ಮಾಡ್ಬೇಕು, ನೆಕ್ಸ್ಟ್ ಗುಣಾಕಾರ, ಅದಾದ ನಂತರ ಪ್ಲಸ್, ಆಮೇಲೆ ಮೈನಸ್. ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿ ನನಗೆ ಹಾಕ್ರಿ ಇವಾಗ. ಸೊ ಇಲ್ಲಿ ನೋಡ್ರಿ, ಯಾರು ರಾಜಧಾನಿಯನ್ನ ಇಕ್ಕೇರಿಯಿಂದ ಬಿದನೂರಕ್ಕೆ ಬದಲಾಯಿಸ್ತಾರ ಅಂತಂದೇಳಿ. ಇದು ಕೆಳದಿ ನಾಯಕರ ಬಗ್ಗೆ ಐತೆ. ಕೆಳದಿ ನಾಯಕರ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಯಾರಂತಂದ್ ಹೇಳಿದ್ರೆ ವೀರಭದ್ರ ನಾಯಕ ಅಂತಂದೇಳಿ. ಇವರು 1629ರಿಂದ ಹಿಡ್ಕೊಂಡು 1645ರವರೆಗೂ ಆಳ್ವಿಕೆಯನ್ನು ನಡೆಸ್ತಾರ. ಇವ್ರ ಕಾಲದೊಳಗಡೆ ಬಿಜಾಪುರ ಸುಲ್ತಾನರು ಹೆವಿ ದಾಳಿಯನ್ನ ಮಾಡ್ತಿರ್ತಾರ. ಆ ರೀಸನ್ಗೋಸ್ಕರ ಇಕ್ಕೇರಿಯಿಂದ ಬಿದನೂರಕ್ಕೆ ಸೇಫ್ ಆಗಿರ್ಬಹುದು ಅಂತ ಹೇಳಿ ರಾಜಧಾನಿಯನ್ನ ಬದಲಾವಣೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ವೀರಭದ್ರ ನಾಯಕ. ಅದಾದ ನಂತರ ವೆಂಕಟಪ್ಪ ನಾಯಕ ಯಾರಂತಂದ್ ಹೇಳಿದ್ರೆ ಇವ್ರಿಗಿಂತ ಮುಂಚೆ ಆಳ್ವಿಕೆ ನಡೆಸಿದವನು. ಇವನ್ಗಿಂತ ಮುಂಚೆ ಯಾರಂತಂದ್ ಹೇಳಿದ್ರೆ 1582ರಿಂದ 1629ರವರೆಗೂ ಆಳ್ವಿಕೆ ನಡೆಸಿದವರು. ಇವಾಗ 1506 ಒಂದು ತಾಳಿಕೋಟೆ ಯುದ್ಧ ನಡೆಯುತ್ತಲ್ಲ, ಆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಸ್ವತಂತ್ರ ಒಂದು ಸಾಮ್ರಾಜ್ಯವನ್ನ ಮಾಡ್ಕೊಂಡು ಇವರು ಆಳ್ವಿಕೆಯನ್ನು ನಡೆಸ್ತಾರ. ಯಾರಂತಂದ್ ಹೇಳಿದ್ರೆ ವೆಂಕಟಪ್ಪ ನಾಯಕ ಅಂತಂದ್ ಹೇಳ್ತೀವಿ. ಇವರು ಪೋರ್ಚುಗೀಸರೊಂದಿಗೆ ಯುದ್ಧಗಳನ್ನ ಮಾಡ್ತಾರ. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಶಿವಪ್ಪ ನಾಯಕ. ನೆಕ್ಸ್ಟ್ ಯಾರು? ಶಿವಪ್ಪ ನಾಯಕ. ವೀರಭದ್ರ ನಾಯಕ ಆದ ನಂತರ ಬರ್ತಾನ. ಇಲ್ಲಿ ನೋಡ್ರಿ, ಈ ಆಪ್ಷನ್ಸ್ ಗಳಲ್ಲಿ ಫಸ್ಟ್ ಇವರು, ಸೆಕೆಂಡ್ ಇವ್ರು ಆಳ್ವಿಕೆ ನಡೆಸ್ತಾರೆ. ಥರ್ಡ್ ಯಾರಂತಂದ್ ಹೇಳಿದ್ರೆ ಶಿವಪ್ಪ ನಾಯಕ ಅಂತಂದೇಳಿ 1645ರಿಂದ 1660ರವರೆಗೂ. ಸೊ ಈ ಶಿವಪ್ಪ ನಾಯಕ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಕೆಳದಿ ರಾಜವಂಶದ ಶ್ರೇಷ್ಠ ಆಡಳಿತಗಾರ ಅಂತಂದ್ ಹೇಳ್ತೀವಿ. ವೆಂಕಟಪ್ಪ ನಾಯಕ ಆದ ನಂತರ ಇವರೊಂದು ಭೂ ತೆರಿಗೆಯನ್ನ ಸ್ಟಾರ್ಟ್ ಮಾಡ್ತಾರ, ಸಿಸ್ಟ್ ಅಂತಂದೇಳಿ. ಸಿಸ್ಟ್ ಅನ್ನೋ ಒಂದು ಭೂ ತೆರಿಗೆ ವ್ಯವಸ್ಥೆಯನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂದ್ರೆ ಶಿವಪ್ಪ ನಾಯಕ. ಚಿಕ್ಕ ವೆಂಕಟಪ್ಪ ನಾಯಕ ಅಷ್ಟೊಂದೇನ್ ಫೇಮಸ್ ಇಲ್ಲ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಸೈಡ್ ಒಂದ್ ಕಡೆ ಬರ್ದಿಟ್ಕೊಡ್ರಿ ಕೆಳದಿ ನಾಯಕರ ಬಗ್ಗೆ. ಕ್ವಶನ್ ನೋಡ್ರಿ, ಇವಾಗ ಕೇಂದ್ರಾಡಳಿತ ಪ್ರದೇಶಗಳೆಲ್ಲ ವಿಲೀನ ಆಗಿದಾವ. ಈಗ ನಾವು ಆಪ್ಷನ್ಸ್ ಗಳನ್ನ ನೋಡೋಣ ಸರ್. ಎ ಎ ಎ ಅಂತಂದ್ ಹೇಳಿ ಜಾಸ್ತಿ ಸರಿ ಐತ್ರಿ ಸರ್. ಆಲ್ಮೋಸ್ಟ್ ಎ ಕರೆಕ್ಟ್ ಐತ್ರಿ ಇಲ್ಲಿ. ದಾದ್ರಾ ಮತ್ ನಗರ್ ಹವೇಲಿ ಜೊತೆಗೆ ಏನಾಗೈತೆ ಅಂತಂದ್ ಹೇಳಿದ್ರೆ ಇವು ಕೇಂದ್ರಾಡಳಿತ ಪ್ರದೇಶಗಳೆಲ್ಲ ಮಿಕ್ಸ್ ಮಾಡಿದಾರೆ. ಈ ಕಡೆ ಬರ್ತಾವ ದಾದ್ರಾ ನಗರ್ ಹವೇಲಿ. ಈಗ ನಾವು ನೋಡೋಣ ಅಂಡಮಾನ್ ನಿಕೋಬಾರ್ ಅಂತಂದ್ ಹೇಳಿ ಈ ಕಡೆ ಐತ್ರಿ ಸರ್. ಬರುತ್ತೇನ್ರಿ? ವಿಲೀನ ಆಗಕ್ ಚಾನ್ಸ ಇಲ್ಲ ಅಂಡಮಾನ್ ನಿಕೋಬಾರಿ. ಆಮೇಲೆ ಪುದುಚೇರಿ ಇಲ್ಲಿ ಬರುತ್ತ್ರಿ. ಪುದುಚೇರಿನೂ ಚಾನ್ಸ್ ಇಲ್ರಿ. ಇನ್ನು ಉಳಿದ ಆಪ್ಷನ್ ಏನು? ಬಿ ಒಂದ, ಎ ಬಿ ಮುಗಿತ. ಸೊ ಈ ತರ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯು ಇವನ್ನೆಲ್ಲಾ ಮಿಕ್ಸ್ ಮಾಡ್ಬಿಟ್ಟು ಒಂದೇ ಏನ್ ಮಾಡಿದಾರ ಅಂತಂದ್ ಹೇಳಿದ್ರ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದಾರ. ಯಾವಾಗ? 2020 ಜನವರಿ 26ರಂದು ಘೋಷಣೆ ಮಾಡಿದಾರ.
ಸೊ ಇಲ್ಲಿ ಕೆಲವೊಂದ್ ಪಾಯಿಂಟ್ಸ್ ಗಳನ್ನ ನೋಡ್ರಿ. ಇವಾಗ ಏನಂತಂದ್ ಹೇಳಿದ್ರೆ ಇದು ನಮ್ಮ ಇಂಡಿಯಾ ಅಂತ ಅನ್ಕೊಳ್ರಿ. ಸೊ ಇಲ್ಲಿ ಏನಾಗತ್ತಂದ್ರೆ ಈ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ್ ಅಂತಂದ್ ಹೇಳ್ತೀವಲ್ಲ, ಇದನ್ನ ಎರಡ್ ಡಿವೈಡ್ ಮಾಡ್ತಾರೆ. ಒಂದ್ ಯಾವ್ದಂತಂದ್ರೆ ಹೇಳಿದ್ರೆ ಲಡಾಖ್ ಅಂತಂದ್ ಹೇಳಿ, ಅದಾದ ನಂತರ ಇನ್ನೊಂದ್ ಯಾವ್ದಂದ್ರೆ ಜಮ್ಮು ಕಾಶ್ಮೀರ್ ಅಂತಂದ್ ಹೇಳಿ, ಎರಡು ಕೇಂದ್ರಾಡಳಿತ ಪ್ರದೇಶವಾಗಿ. ಮೊದಲು ಏನಿತ್ತು, ಜಮ್ಮು ಕಾಶ್ಮೀರ್ ರಾಜ್ಯ ಇತ್ತು. 2019 ಆರ್ಟಿಕಲ್ 370 ಅನ್ನ ತೆಗೆದುಹಾಕಿ ಎರಡು ಏನ್ ಮಾಡ್ತಾರ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡ್ತಾರ. ಇದು ನಿಮಗ್ ಗೊತ್ತೈತೆ. ಇದಾದ ನಂತರ ಇಲ್ಲಿ ಬರುವಂತ ದಾದ್ರಾ ಅಂಡ್ ನಗರ್ ಹವೇಲಿಗಳನ್ನ 2020 ಜನವರಿ 26ರಂದು, ಇದು ಯಾವಾಗ 2019 ಅಕ್ಟೋಬರ್ 31ರಂದ. ಸೊ ಇವನ್ ಡೇಟ್ ಗಳನ್ನ ನೆನ್ಪಿಟ್ಕೊಳ್ರಿ. ಸೊ ಇವನ್ ಏನ್ ಮಾಡ್ತಾರ, ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ಅಂಡ್ ದಿಯು, ದಾದ್ರಾ ಅಂಡ್ ನಗರ್ ಹವೇಲಿ, ದಮನ್ ಅಂಡ್ ದಿಯು ಇವುಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದ ಮಾಡ್ತಾರ, ಒಂದ ಟೆರಿಟರಿ ಅಂತಂದ್ ಹೇಳಿ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಇಷ್ಟ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಇವಾಗ ಇನ್ ಕೆಲವೊಂದ್ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತೀನಿ, ನಮಗೆ ಎಕ್ಸಾಮ್ಸ್ ಗಳಲ್ಲಿ ಬರೋದು, ಅವು ಎಕ್ಸಾಮ್ಸ್ ಗಳಲ್ಲೇ ಬರ್ತಾವ. ಇನ್ನು ಇವಾಗೇನ್ ಹೇಳ್ತೀನಲ್ಲ ಇವು ಎಕ್ಸಾಮ್ಸ್ ಗಳಲ್ಲೇ ಬರ್ತಾವ. ಸರ್ ಇವಾಗ ಏನೈತಲ್ರಿ, ಈಗ ಅತಿ ದೊಡ್ಡ ಯಾವ್ದಾದ್ರು ನೀವ್ ಕೇಳಿದ್ರೆ ಅತಿ ದೊಡ್ಡ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಯಾವ್ದಂದ್ರ ನಾವ್ ಯಾವ್ದಂತ ಹೇಳ್ತೀವ್ರಿ? ಎಸ್, ಲಡಾಖ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಲಡಾಖ್ ಅಂತಂದ್ ಹೇಳ್ತೀವಿ. ಅತಿ ಚಿಕ್ಕದ ಯಾವ್ದಂತಂದ್ ಹೇಳಿದ್ರೆ ಲಕ್ಷದ್ವೀಪ ಅಂತಂದ್ ಹೇಳಿ. ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಕೆಲವೊಂದು ಏನಂದ್ರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸೌಧ ಐತೆ. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಡೆಲ್ಲಿಗೆ ಅಂತಂದ್ರೆ ವಿಧಾನಸೌಧ ಐತೆ. ಆಮೇಲೆ ಇನ್ನೊಂದು ಪುದುಚೇರಿ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಪುದುಚೇರಿ ಅಂತಂದ್ ಹೇಳಿ. ಸೊ ಅದಕ್ಕೂ ಕೂಡ ಏನಂದ್ರ ವಿಧಾನಸಭಾ ಬರುತ್ತ. ಆಮೇಲೆ ಇವಾಗ ನೀವು ನನಗೆ ಕನ್ಫರ್ಮ್ ಮಾಡ್ರಿ, ಜಮ್ಮು ಕಾಶ್ಮೀರ್ಗೆ ವಿಧಾನಸೌಧ ಬರುತ್ತಾ ಆರ್ ಇಲ್ಲ ಅಂತಂದ್ ಹೇಳಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಈ ತರ ಕೊಟ್ಟಿದಾನ, ಇದ್ರಲ್ಲಿ ಯಾವ್ದಾದ್ರು ಒಂದ್ ಗೊತ್ತೈತಾನ ಸರ್? ವಿಶ್ವ ಪರಿಸರ ದಿನ ಅಂತಂದ್ ಹೇಳಿ ನಮಗ್ ಗೊತ್ತೈತ್ರಿ. ಬಟ್ ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಕಾಮನ್ ಐತನ್ ನೋಡೋಣ್ರಿ. ಕಾಮನ್ ಯಾವ್ದಾದ್ರು ಐತೇನ್ರಿ ಇಲ್ಲಿ? ಕಾಮನ್ ಸರ್ ಇಲ್ಲಿ 2 2 ಐತ್ರಿ, 3 3 ಐತ್ರಿ, ಆಮೇಲೆ 1 1 4 4 ಅಂತಂದ್ ಹೇಳಿ. ಇಲ್ಲಿ ನಾನು ಸೈಡ್ ಬರ್ಕೋತೀನಿ. ಸಿ ಗೆ ಏನಂತಂದ್ ಹೇಳಿದ್ರೆ 2 ಬರ್ಬೋದು, ಇಲ್ಲ 3 ಬರ್ಬೋದು. ಆಮೇಲೆ ಡಿ ಗೆ ಏನಂತಂದ್ ಹೇಳಿದ್ರೆ 4 ಬರ್ಬೋದು, ಇಲ್ಲ 1 ಬರ್ಬೋದು ಅಂತಂದ್ ಐತೆ. ಸೊ ಇವಾಗ ನಾವು ನೋಡ್ಕೊಳ್ಳೋಣ ಅದ್ನ. ಸರ್ ನಂಗೆ ವಿಶ್ವ ಪರಿಸರ ದಿನ ಅಂತಂದ್ ಹೇಳಿದ್ರ 4 ರೀ, ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ ಅಂತಂದ್ ಹೇಳಿ ಕರಿತೀವಿ. B4 ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡ್ತೀವಿ. D4 ಅಂದ್ರೆ ಎರಡನೇ ಆಪ್ಷನ್ ಕರೆಕ್ಟ್ ಆಗತ್ತ. ನೆಕ್ಸ್ಟ್ ನೋಡ್ರಿ, A3 ಅಂತಂದ್ ಹೇಳಿದ್ರೆ ವಿಶ್ವ ಜನಸಂಖ್ಯಾ ದಿನ. ಜುಲೈ 11ನ ವಿಶ್ವ ಜನಸಂಖ್ಯಾ ದಿನ ಅಂತ ಕರಿತೀವಿ. ವಿಶ್ವ ಓಝೋನ್ ದಿನ ಅಂತಂದ್ ಹೇಳಿದ್ರೆ ಸೆಪ್ಟೆಂಬರ್ 16. ಸೆಪ್ಟೆಂಬರ್ 17 ಮೋದಿಜಿ ಅವರದ್ದು ಹುಟ್ಟು ಹಬ್ಬ. ಸೆಪ್ಟೆಂಬರ್ 16 ಓಝೋನ್ ದಿನ ಅಂತಂದ್ ಹೇಳಿ. ಆಮೇಲೆ ವಿಶ್ವ ಭೂ ದಿನ ಅಂತಂದ್ ಹೇಳಿದ್ರೆ ಒಂದನೇದು ಏಪ್ರಿಲ್ 22. ವಿಶ್ವ ಭೂ ದಿನ ಅಂತಂದ್ ಹೇಳಿದ್ರೆ ಏಪ್ರಿಲ್ 22ನೇ ತಾರೀಕು. ಇವನ್ ನೆನ್ಪಿಟ್ಕೊಳ್ರ, ವಿಶ್ವ ಭೂ ದಿನ, ಆಮೇಲೆ ವಿಶ್ವ ಜಲ ದಿನ, ಆಮೇಲೆ ವಿಶ್ವ ಪಕ್ಷಿಗಳ ದಿನ, ಸಮಥಿಂಗ್ ಏನೋ ಬರ್ತಾವ. ಈ ತರ ಒಂದು 4 ಬರ್ತಾವ, ಅವುಗಳನ್ನ ನೆನ್ಪಿಟ್ಕೊಳ್ರಿ. ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಬರ್ತಾವ. 22, 23, 24, 20 ಅಂತಂದ್ ಹೇಳಿ ಇಷ್ಟರಲ್ಲೇ ಅದಾವು. ಅವು ಬಾಳ ಅಂದ್ರ ಬಾಳ ಕನ್ಫ್ಯೂಸ್ ಹಿಡಿತಾವ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ ನಿಮ್ಗೆ ಎಲ್ ನೀನೋ ಮತ್ತು ಲಾ ನೀನೋ ಬಗ್ಗೆ. ಸೊ ಇಲ್ಲಿ ನೋಡ್ರಿ, ಎಲ್ ನೀನೋ ವಿದ್ಯಮಾನ ಸಂಭವಿಸೋದು ಎಲ್ಲಿ ಅಂತಂದ್ ಕೇಳಿದಾರೆ. ಹಿಂದೂ ಮಹಾಸಾಗರ ಬರಂಗಿಲ್ಲ, ಆರ್ಕ್ಟಿಕ್ ಬರಂಗಿಲ್ಲ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಅಂತಂದ್ ಹೇಳ್ತೀವಿ. ಸೊ ಈ ಎರಡರಲ್ಲಿ ಏನಂತಂದ್ ಹೇಳಿದ್ರೆ ಒಂದ್ ಥಿಂಗ್ ನಡೆಯುತ್ತೆ. ನಾನು ಅದನ್ನ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೇನೆ. ನಿಮ್ಗೆ ಎಲ್ರಿಗೂ ಗೊತ್ತಿರಲ್ಲ ಎಲ್ ನೀನೋ ಅಂದ್ರೇನು, ಲಾ ನೀನೋ ಅಂದ್ರೇನು. ಅದ್ರ ಮೇಲೆ KE ದವರು ಕಂಪಲ್ಸರಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಇಲ್ಲಿ ನೋಡ್ರಿ, ನಾವ್ ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಾರ್ಮಲ್ ಕಂಡೀಷನ್ ಚೆಕ್ ಮಾಡೋಣ. ನಾನ್ ಬಾಳ ಅಂದ್ರ ಬಾಳ ಸಿಂಪಲ್ ಆಗಿ ಹೇಳ್ತೇನೆ ನಿಮ್ಗ. ಈಗ ಒಂದ್ ಗಾಳಿ ಬೀಸ್ಬೇಕಂತಂದ್ ಹೇಳಿದ್ರ, ಈಗ ಗಾಳಿ ಬೀಸ್ಬೇಕು. ಗಾಳಿ ಹೆಂಗ್ ಬೀಸತ್ರಿ? ಇವಾಗ ಏನಂತಂದ್ ಹೇಳಿದ್ರೆ ಹಿಂಗ್ ಸೂರ್ಯ ಇರ್ತಾನ್ರಿ ಸರ, ಹಿಂಗ್ ಸೂರ್ಯ ಇರ್ತಾನ. ಈ ಪ್ರದೇಶದೊಳಗಡೆ ಏನಾಗತ್ತ, ಈ ಪ್ರದೇಶದೊಳಗಡೆ ಏನಾಗತ್ತ. ನಾ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ಸರ್. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಸರ್ ಟೆಂಪರೇಚರ್ ಜಾಸ್ತಿ ಇರತ್ರಿ. ಸರ್ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗತ್ರಿ, ಟೆಂಪರೇಚರ್ ಜಾಸ್ತಿ ಆಗತ್ತೆ. ಇಲ್ಲಿ ಟೆಂಪರೇಚರ್ ಏನಂತಂದ್ ಹೇಳಿದ್ರ ಇಲ್ಲಿ ಕಮ್ಮಿ ಇರತ್ತೆ ಅನ್ಕೊಳ್ಳೋಣ. ಟೆಂಪರೇಚರ್ ಕಮ್ಮಿ ಇರತ್ತೆ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗತ್ತೆ. ನಿಮ್ಗ್ ಗೊತ್ತಾಗತ್ತೆ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಗಾಳಿ ಬೀಸುತ್ತೇನ, ಒಂಥರ ಶೆಕೆ ಆಗತ್ತ. ಅವಾಗ ಏನಾಗತ್ತೆ ಅಂದ್ರೆ ಇಲ್ಲಿ ಪ್ರೆಷರ್ ಡ್ರಾಪ್ ಆಗತ್ತೆ. ಪ್ರೆಷರ್ ಏನಂತಂದ್ ಹೇಳಿದ್ರೆ ಕಮ್ಮಿ ಆಗಿಬಿಡುತ್ತೆ. ಟೆಂಪರೇಚರ್ ಹೆಂಗ್ ಜಾಸ್ತಿ ಆಗತ್ತೆ, ಪ್ರೆಷರ್ ಕಮ್ಮಿ ಆಗತ್ತ. ಇಲ್ಲಿ ಟೆಂಪರೇಚರ್ ಹೆಂಗ್ ಕಮ್ಮಿ ಇರುತ್ತೆ, ಹಂಗ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅವಾಗ ನಿಮ್ಗೇನಂತಂದ್ ಹೇಳಿದ್ರ ಈ ಕಡೆಯಿಂದ ಗಾಳಿ ಬೀಸಕ್ ಸ್ಟಾರ್ಟ್ ಆಗತ್ತ. ಅಂದ್ರ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಗಾಳಿ ಬೀಸಕ್ ಸ್ಟಾರ್ಟ್ ಆಗತ್ತ. ಅವಾಗ ನಿಮ್ಗೊಂಥರ ಅನುಭವ ಆಗತ್ತ ನೋಡ, ಒಂಥರ ಸುಖ ಸಿಕ್ಕಂಗ ಆಗತ್ತೆ. ಏನ್ ತಂಪು ಗಾಳಿ ಬೀಸಾಗದೈತು ಅಂತಂದೇಳಿ ಆತರ ಫೀಲ್ ಆಗಿರಲ್ಲ ಪ್ರತಿ ಸರಿ ನೀವು. ಎಸ್,
ಈಗ ನೋಡ್ರಿ ನೀವು ಏನಂತಂದ್ ಹೇಳಿದ್ರೆ ಹೊರಗಡೆ ತಿರ್ಗಾಡ್ ಬರ್ತೀರಿ, ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಒಂದ್ ಗಿಡ ಇರುತ್ತೆ, ಗಿಡದ ಕೆಳಗಡೆ ಏನಂದ್ರೆ ಇಲ್ಲೆಲ್ಲಾ ಏನಂತ ಹೇಳಿದ್ರೆ ಫುಲ್ ನೆರಳು ಇರುತ್ತೆ, ಇಲ್ಲಿ ಟೆಂಪರೇಚರ್ ಕಮ್ಮಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಕರೆಕ್ಟ್. ಸೊ ಅದಾದ ನಂತರ ನೆಕ್ಸ್ಟ್ ನೀವು ಬಂದ ತಕ್ಷಣ ನಿಮ್ಗೊಂಥರ ಫೀಲ್ ಆಗುತ್ತೆ ಗಾಳಿ ಬೀಸ್ದವ್ರಂಗೆ. ಒಂದ್ ಜಸ್ಟ್ ಎಕ್ಸಾಂಪಲ್ ಹೇಳ್ತಿದೀನಿ, ಬಟ್ ಅದ್ರ ಇದು ಮೇನ್ ರೀಸನ್, ಪ್ರೆಷರ್ ಕಮ್ಮಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಇಂಥ ಪ್ರದೇಶಗಳಿಗೆ ಪ್ರೆಷರ್ ಜಾಸ್ತಿ ಇರೋದ್ ಕಡೆಯಿಂದ ಗಾಳಿ ಬೀಸುತ್ತೆ. ಈಗ ಅದೇ ನಮ್ಮಲ್ಲಿ ಏನಾಗುತ್ತೆ ಎಲ್ ನೀನೋದಲ್ಲಿ, ಈಗ ನಾರ್ಮಲ್ ಆಗಿ ಏನಂದ್ರೆ ಇಲ್ಲಿ ಕೋಲ್ಡ್ ಇರುತ್ತೆ ನಾರ್ಮಲ್ ದಿನಗಳಲ್ಲಿ, ನಮ್ಗೆ ಮಳೆಗಾಲ ಬರುತ್ತಲ್ಲ ಆ ಟೈಮ್ ಅಲ್ಲಿ ನಾರ್ಮಲ್ ಆಗಿ ಸರ್ ಇಲ್ಲಿ ಕೋಲ್ಡ್ ಇರುತ್ತೆ. ಕೋಲ್ಡ್ ಇದ್ದಾಗ ಏನಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಇಲ್ಲಿ ಪ್ರೆಷರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಈ ಪ್ರದೇಶದಲ್ಲಿ ಕೆಂಪ್ ಏನ್ ಕಾಣಿಸುತ್ತಲ್ಲ, ಈ ಪ್ರದೇಶದಲ್ಲಿ ಟೆಂಪರೇಚರ್ ಏನಾಗತ್ತೆ, ಟೆಂಪರೇಚರ್ ಜಾಸ್ತಿ ಆಗತ್ತೆ. ಟೆಂಪರೇಚರ್ ಏನಾಗತ್ತೆ ಅಂದ್ರೆ ಜಾಸ್ತಿ ಆಗತ್ತೆ. ಟೆಂಪರೇಚರ್ ಜಾಸ್ತಿ ಆಗಿ ಪ್ರೆಷರ್ ಏನಂದ್ರೆ ಕಡಿಮೆ ಆಗ್ತೈತಿ. ಪ್ರೆಷರ್ ಕಡಿಮೆ ಆಗೋದಕ್ಕೆ ಏನಾಗತ್ತೆ ಅಂದ್ರೆ ಇಲ್ಲಿಂದ ತಂಪಾದ ಗಾಳಿಗಳು ಬೀಸ್ತಾ 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 ಬರುವಾಗ, ಈಗ ನೋಡ್ರಿ ಕೋಲ್ಡ್ ಗಾಳಿಗಳಲ್ಲಿ ಏನಿರುತ್ತೆ ಸರ, ಏನಿರುತ್ತಂತ ತೇವಾಂಶ ಇರುತ್ತೆ, ಅದು ಬಿಸಿ ಗಾಳಿ ಜೊತೆಗೆ ಸೇರ್ತಂತ ಹೇಳಿದ್ರೆ ಮಳಿ ಹಾಕೋದ್ ಬರಾಕ್ ಹಿಡಿಯುತ್ತೆ. ಸೊ ಆ ರೀಸನ್ ಇಂದ ನಮ್ ಇಂಡಿಯಾಕ್ಕೂ ಕೂಡ ಏನಂದ್ರೆ ಮಳೆಗಾಲ ಬರುತ್ತೆ, ಅವ ಮಾನ್ಸೂನ್ ಮಾರುತಗಳು ಅಂತ ಹೇಳ್ತೀವಿ. ಇದು ನಾರ್ಮಲ್ ಕಂಡೀಷನ್ ಆಗಿ. ಬಟ್ ಆದ್ರೆ ಸರ್ ಈಗ ಎಲ್ ನೀನು ಅಂತಂದ್ ಹೇಳಿದ್ರೆ ಏನಾಗತ್ರಿ, ಎಲ್ ನೀನು ಅಂತಂದ್ ಹೇಳಿದ್ರೆ ಸರ್ ಈ ಪ್ರದೇಶದಲ್ಲಿ ಕೋಲ್ಡ್ ಇರ್ಬೇಕಿತ್ರಿ, ಈ ಪ್ರದೇಶದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಆಗತ್ರಿ, ಅವಾಗ ಪ್ರೆಷರ್ ಕಮ್ಮಿ ಆಗತ್ರಿ. ಆಮೇಲೆ ಇಲ್ಲಿ ಆಲ್ರೆಡಿ ಪ್ರೆಷರ್ ಕಮ್ಮಿ ಇರತ್ರಿ, ಟೆಂಪರೇಚರ್ ಜಾಸ್ತಿ. ಈಗ ಗಾಳಿ ಎಲ್ಲಿಂದ ಬೀಸೋದು, ಗಾಳಿ ಬೀಸುದಿಲ್ಲ, ಅವಾಗ ಏನಾಗತ್ತ ಗಾಳಿ ರಿಟರ್ನ್ ಬೀಸಕ್ ಸ್ಟಾರ್ಟ್ ಆಗತ್ತ ಆ ಕಡೆಗೆ. ಗಾಳಿ ಏನಂದ್ರೆ ಆ ಕಡೆ ರಿಟರ್ನ್ ಬೀಸಕ್ ಸ್ಟಾರ್ಟ್ ಆಗತ್ತ. ಬಟ್ ಅದು ನಮ್ಮ ಮಳೆಗಾಲದಲ್ಲಿ ಈ ಕಡೆಯಿಂದ ಬೀಸ್ಬೇಕಿತ್ತು, ಈ ಕಡೆಯಿಂದ ಬೀಸಂಗಿಲ್ಲ ಗಾಳಿ, ಈ ಕಡೆ ರಿಟರ್ನ್ ಬೀಸಕ್ ಸ್ಟಾರ್ಟ್ ಆಗತ್ತ. ಅವಾಗ ನಮ್ ಕಡೆಗೆ ಮಳೆಯ ಮಾರುತಗಳು ಬರಂಗಿಲ್ಲ, ಮಾನ್ಸೂನ್ ಮಾರುತಗಳು ಬರಂಗಿಲ್ಲ. ಸೊ ಅದನ್ನ ನಾವು ಎಲ್ ನೀನು ಅಂತ ಕರಿತೀವಿ. ಅವಾಗ ನಮಗ ಮಳಿ ಆಗಂಗಿಲ್ಲ, ನಮ್ಮ ಭಾರತ ದೇಶದಲ್ಲಿ ಬರಗಾಲ ಬೀಳುತ್ತ. ಸಿಂಪಲ್, ಎಲ್ ನೀನೋ ಟೈಮ್ ಅಲ್ಲಿ ಬರಗಾಲ ಬೀಳುತ್ತ. ಇದು ನಿಮಗೆ ಏನಂತಂದ್ ಹೇಳಿದ್ರೆ ಒಂದು ಫಿನಾಮಿನ. ಸರ್ ಇನ್ನೊಂದ್ ಬರುತ್ರಿ ಸರ್ ಲಾ ನೀನೋ ಅಂತಂದ್ ಹೇಳಿ, ಲಾ ನೀನೋ ಅಂತಂದ್ ಹೇಳಿ. ಲಾ ನೀನೋ ಅಂತಂದ್ ಹೇಳಿದ್ರೆ ಸರ್ ಇಲ್ಲಿ ತುಂಬಾ ಕೋಲ್ಡ್ ಇರುತ್ತ್ರಿ, ಬಾಳ್ ಅಂದ್ರ ಬಾಳ್ ಕೋಲ್ಡ್ ಇರುತ್ತ, ಹೆವಿ ಗಾಳಿ ಬೀಸ್ತಿರುತ್ತ, ಪ್ರೆಷರ್ ಅಂತೂ ಬೆಂಕಿ ಇರ್ತೈತಿ, ಅದು ಬಾಳ ಅಂದ್ರ ಬಾಳ್ ಕೆಟ್ಟ ಇರ್ತೈತಿ ಪ್ರೆಷರ್. ಇಲ್ಲೇನಿರುತ್ತೆ ಪ್ರೆಷರ್ ಕಮ್ಮಿ ಇರ್ತೈತ್ರಿ. ಸೊ ಅದಕ್ಕೋಸ್ಕರ ಬಾಳ ಅಂದ್ರ ಬಾಳ್ ಜೋರಾಗಿ ಗಾಳಿ ಬೀಸಾಕ್ ಹಿಡಿತೈತ್ರಿ. ಬಾಳ ಅಂದ್ರ ಬಾಳ್ ಜೋರಾಗಿ ಗಾಳಿ ಬೀಸೋದ್ರಿಂದ ಸರ್ ಮಳೆಯ ಮಾರುತಗಳು ಜಾಸ್ತಿ ಬರ್ತಾವ್ರಿ. ಅವಾಗ ಏನ್ ನಮ್ಮಲ್ಲಿ ಏನಾಗತ್ರಿ ಸರ್, ಅತಿ ಹೆಚ್ಚು ಮಳೆ ಬೀಳತ್ರಿ. ಲಾ ನೀನೋ ಆಯ್ತಂದ್ರ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತ. ಎಲ್ ನೀನೋ ಆದ್ರೆ ಗಾಳಿ ಈ ತರ ಬೀಸಂಗಿಲ್ಲ, ಅದು ರಿಟರ್ನ್ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಪ್ರೆಷರ್ ಟೆಂಪರೇಚರ್ ಎಲ್ಲ ಡ್ರಾಪ್ ಇರುತ್ತೆ. ಹಿಂಗ ಇದೇನಂದ್ರೆ ಕಾನ್ಸೆಪ್ಟ್ ಎಲ್ ನೀನೋ ಮತ್ತು ಲಾ ನೀನೋ ಅಂತಂದೇಳಿ. ಲಾ ನೀನೋ ಆದ್ರೆ ಜಾಸ್ತಿ ಮಳಿ, ಎಲ್ ನೀನೋ ಅಂತಂದ್ರೆ ಬರಗಾಲ ಬೀಳುತ್ತ. ಈಗ ನಮಗ ಏನ್ ಕ್ವಶನ್ ಕೇಳಿದಾರ್ರಿ ಸರ್, ಇವಾಗ ಹೇಳ್ರಿ ಎಲ್ ನೀನೋ ಎಲ್ ನಡೆಯತ್ರಿ, ಎಲ್ ನೀನೋ ಎಲ್ ನಡೆಯುತ್ತ, ಅದನ್ನ ಎಲ್ಲಿ ತೋರ್ಸಿದ್ ನಾನು, ಇದು ಯಾವ ಸಮುದ್ರ, ಇಲ್ಲಿ ಕಾಣಿಸಾಗತ್ಲಿ, ಇದು ಯಾವ ಸಮುದ್ರ, ಇದು ಪೆಸಿಫಿಕ್ ಮಹಾಸಾಗರ. ಇದೇನಂತಂದ್ ಹೇಳಿದ್ರೆ ಇದು ಪೆಸಿಫಿಕ್ ಮಹಾಸಾಗರ, ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ, ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯುತ್ತ. ಇದೇನಂದ್ರೆ ನಮ್ದು ಆನ್ಸರ್ ಆಗತ್ತೆ. ಇವುಗಳನ್ನ ನೆನ್ಪಿಟ್ಕೊಳ್ರಿ. ಎಲ್ ನೀನೋ ಅಂತಂದ್ ಹೇಳಿದ್ರೆ ಬರಗಾಲ ಬೀಳುತ್ತ. ಯಾಕ ಗಾಳಿ ಬೀಸಂಗಿಲ್ಲ, ಯಾಕೆ ಗಾಳಿ ಬೀಸಂಗಿಲ್ಲ ಸರ್, ಅಲ್ಲಿ ಟೆಂಪರೇಚರ್ ಜಾಸ್ತಿ, ಪ್ರೆಷರ್ ಡ್ರಾಪ್ ಆಗಿರುತ್ತ. ಸರ್ ಲಾ ನೀನು ಅಂತಂದ್ ಹೇಳಿದ್ರೆ ಸರ್ ಗಾಳಿ ಜಾಸ್ತಿ ಬೀಸತ್ರಿ, ಯಾಕ ಅಲ್ಲಿ ಪ್ರೆಷರ್ ಜಾಸ್ತಿ ಇರತ್ರಿ, ತಂಪಾದ ಗಾಳಿ ಜಾಸ್ತಿ ಬೀಸುತ್ತ. ಸೊ ಅಲ್ಲಿ ಅವಾಗ ಏನಾಗತ್ತ, ನಮ್ಮಲ್ಲಿ ಜಾಸ್ತಿ ಮಳೆ ಆಗತ್ರಿ. ಅನಾವೃಷ್ಟಿ ಅತಿವೃಷ್ಟಿ ಅಂತ ಕರಿತೀವಿ. ಅನಾವೃಷ್ಟಿ ಅಂತಂದ್ ಹೇಳಿದ್ರೆ ಮಳೆ ಆಗಂಗಿಲ್ಲ, ಅತಿವೃಷ್ಟಿ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಮಳೆ ಆಗತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ನಾರ್ಮಲ್ ಕಾನ್ಸೆಪ್ಟ್. ಇವುಗಳನ್ನ ಸೈಡ್ ಬರ್ದಿಟ್ಕೊಡ್ರಿ. ಇವು ಮೇನ್ ಅಂದ್ರೆ KE ಬೋರ್ಡ್ ಅಲ್ಲಿ ಕೇಳುವಂತದ್ದು. ಮೇ ಬಿ ನಿಮ್ಗೆ ಅರ್ಥ ಆಗೋ ತರನ ಹೇಳಿದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.